ಹಾಯ್ ಹಲೋ ವೆರಿ ಗುಡ್ ಆಫ್ಟರ್ನೂನ್ ನಮಸ್ಕಾರ. ಸ್ಟಾರ್ ಸುವರ್ಣದ ಕಿಚನ್ ದರ್ಬಾರ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸಿಹಿ ಸಿಹಿ ಶ್ರೀಮತಿಯರೇ, ಖಾರ ಖಾರ ಕನ್ಯಾಮಣಿಯರೇ, ಉಪ್ಪು ಹುಳಿ ಬರ್ತಿರೋ ಬಂಧು ಮಿತ್ರರೇ, ಕಾರ್ಯಕ್ರಮ ಶುರು ಆಗುವಂತ ಟೈಮ್ ಆಗಿದೆ. ಈಗ ಸದ್ಯಕ್ಕೆ ನಮ್ ಜೊತೆಗೆ ಸೆಲೆಬ್ರಿಟಿ ಸ್ಪೆಷಲ್ ಅಂದ್ರೆ ಅತಿಥಿ ಅಭಿರುಚಿನಲ್ಲಿ ಯಾರಿದ್ದಾರೆ? ಇವತ್ತು ನಮ್ ಜೊತೆಗೆ ಸತ್ಯಂ ಶಿವಂ ಸುಂದರಂ ಈ ಒಂದು ಸೀರಿಯಲಿನ ಇಷ್ಟ ಅವರು ನಮ್ ಜೊತೆ ಇದ್ದಾರೆ. ಅವರು ನಮ್ ಜೊತೆಗೆ ಹರಟೆ ಹೊಡಿತಾರೆ, ಜೊತೆಗೆ ಅಡ್ಗೆ ಮಾಡ್ತಾರೆ. ಸೊ ತಡ ಮಾಡದೆ ಅವ್ರನ್ನ ಬರ್ಮಾಡ್ಕೊಂಡ್ಬಿಡೋಣ. ಇಷ್ಟ, ಹೇಗಿದ್ದೀರಾ? ಗುಡ್. ನೀವು? ಸೂಪರ್. ಐ ಲವ್ ಯುವರ್ ಹೇರ್ ಸ್ಟೈಲ್. ಥ್ಯಾಂಕ್ ಯು. ಐ ಲೈಕ್ ಎವ್ರಿಥಿಂಗ್ ಅಬೌಟ್ ಯು. ಎಲ್ಲ ಇಷ್ಟ ನನಗೆ. ಹೌ ಸ್ವೀಟ್. ಸೊ ಒಂದ್ ಸ್ವಲ್ಪ ಎಕ್ಸ್ಚೇಂಜ್ ಆಫರ್ ಮಾಡೋಣ. ನಾನು ಸ್ಟ್ರೈಟ್ ಹೇರ್ ಕೊಡ್ತೀನಿ, ನಿಮ್ಮ ಕರ್ಲಿ ಹೇರ್ ಕೊಡ್ತೀರಾ? ನಂಗೆ ಚಿಕ್ಕ ವಯಸ್ಸಿಂದ ವಾಸ್ ಅ ಫ್ಯಾನ್ ಆಫ್ ಸ್ಟ್ರೈಟ್ ಹೇರ್. ನಾನು ಚಿಕ್ಕ ವಯಸ್ಸಿಂದ ಕರ್ಲಿ ಹೇರ್ ಇಷ್ಟ. ನಾ ಕರ್ಲ್ ಮಾಡಿದ್ರೆ ನಿಲ್ಲದೇ ಇಲ್ಲ ಗೊತ್ತಾ? ಎನಿವೆ, ನಮ್ಗೆ ಯಾರ್ಯಾರಿಗೆ ಏನೇನ್ ಸರಿನೋ ದೇವ್ರ ಅದನ್ನ ಕೊಡ್ತಾನೆ. ಕರೆಕ್ಟ್. ಬಟ್ ಈ ತರ ಎಲ್ಲ ಅಪಿಯರೆನ್ಸ್ಗೋಸ್ಕರ ವಿಗ್ಗಳಿರುತ್ತೆ ಅಲ್ವಾ? ಸೊ ಶೂಟಿಂಗ್ ಮಧ್ಯದಲ್ಲಿ ನಮ್ಮ ಕಿಚನ್ ದರ್ಬಾರ್ ಕಾರ್ಯಕ್ರಮಕ್ಕೆ ಬಂದಿದ್ದು ತುಂಬಾ ಸಂತೋಷ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಂಗೂ ಬಾರಿ ಖುಷಿ ಆಯ್ತು. ನಾನು ಐ ಥಾಟ್ ಫಸ್ಟ್ ಟೈಮ್ ಐ ಮೀಟಿಂಗ್ ಯು, ಸೊ ಏನಾದ್ರು ಸ್ವೀಟ್ ಮಾಡೋಣ ಅಂತ ಬಂದಿದ್ದೀನಿ. ಹೌ ಸ್ವೀಟ್ ಕರೆಂಗೆ. ಅಚ್ಚಾ, ಏನ್ ಮಾಡ್ತಾ ಇದೀರಾ ಸ್ಪೆಷಲ್? ನಾನಿವತ್ತು ಅವಲಕ್ಕಿ ಖೀರ್ ಮಾಡ್ತಾ ಇದ್ದೀನಿ. ಓಕೆ. ಅಂಡ್ ಅದನ್ನ ಬಿಸಿ ಬಿಸಿ ಆಗಾರು ತಿನ್ಬೋದು, ಕೋಲ್ಡ್ ಆಗಾರು ತಿನ್ಬೋದು. ನಮ್ಮ ಫ್ರಿಡ್ಜ್ ಒಳಗಡೆ ಇಟ್ಬಿಟ್ಟು ಚಿಲ್ ಮಾಡ್ಬಿಟ್ಟು ತಿನ್ನೋಣ. ಚೆನ್ನಾಗಿರತ್ತೆ ಈ ವೆದರ್. ಸೊ ಹೇಳಿ, ಇಷ್ಟ ಅವ್ರಿಗೆ ಏನ್ ಇಷ್ಟ? ಇಷ್ಟಾಗೆ ಅಡ್ಗೆನಲ್ಲ, ತಿನ್ನೋದ್ರಲ್ಲಿ ಸ್ವೀಟ್ಸ್ ಅಲ್ಲಿ ರಸಗುಲ್ಲಾ ಇಸ್ ಮೈ ಫೇವ್ರೆಟ್. ವಾವ್. ಆಮೇಲೆ ಬಟ್ ಐ ಹ್ಯಾವ್ ಅ ಸ್ಟೋರಿ ಬಿಹೈಂಡ್ ಇಟ್, ಹೇಳ್ತೀನಿ ಆಮೇಲೆ. ರಸಗುಲ್ಲಾ ಇಸ್ ಮೈ ಫೇವ್ರೆಟ್. ಅದಾದ್ಮೇಲೆ ಎಲ್ಲ ನಾರ್ಮಲ್ ಸೌತ್ ಇಂಡಿಯನ್ ಅಡ್ಗೆಗಳು, ವೆಜಿಟೇರಿಯನ್ ಏನ್ ಕೊಟ್ರು ಎಲ್ಲ ಸ್ವಾಹ. ಹೌದಾ? ಓಕೆ. ಸೊ ಇಷ್ಟ ಅವ್ರಿಗೆ ಫೇವ್ರೆಟ್ ಹೀರೋ ಯಾರು? ಯಾವ ಹೀರೋ ಇಷ್ಟ? ಕನ್ನಡದಲ್ಲಿ ರೈಟ್ ನಾವು ರಿಷಿ ಇಷ್ಟ. ಈಸ್ ಬೀನ್ ಮೈ ಕೋ ಆಕ್ಟರ್ ಬಿಫೋರ್. ಬಟ್ ಅವ್ನು ತುಂಬಾ ಚೆನ್ನಾಗಿ, ತುಂಬಾ ನ್ಯಾಚುರಲ್ ಆಗಿ ಆಕ್ಟಿಂಗ್ ಮಾಡ್ತಾನೆ. ಅವ್ನ್ ಬಿಟ್ರೆ ಐ ಲೈಕ್ ಲಕ್ಷಿತ್ ಶೆಟ್ಟಿ. ಇಷ್ಟ ಅವ್ರಿಗೆ ಯಾವ ಹೀರೋಯಿನ್ ಇಷ್ಟ? ಹೀರೋಯಿನ್ ನನ್ಗೆ ಆಕ್ಚುಲಿ ಆಲ್ ಟೈಮ್ ಫೇವ್ರೇಟ್ ಅಂದ್ರೆ ಕಲ್ಪನಾ ಅವರು. ಓ ಮೈ ಗಾಡ್, ನಿನಗೂ ತಾರಿ. ಸೊ ಇಷ್ಟ ಅವರು ಈ ಇಂಡಸ್ಟ್ರಿಗೆ ಹೇಗ್ ಬಂದಿದ್ದು? ಇಷ್ಟ ಇಂಡಸ್ಟ್ರಿ ಹೇಗ್ ಬಂದ್ಲು ಅಂತಂದ್ರೆ, ಫಸ್ಟ್ ನಾನು ಮಾಸ್ ಕಮ್ಯುನಿಕೇಶನ್ ಓದ್ತಿದ್ದೆ. ಅಂಡ್ ದೆನ್ ನನ್ನ ರೆಕ್ರೂಟ್ ಮಾಡಿದ್ರು. ಸೊ ಅಲ್ಲಿ ಚಾನೆಲ್ ಅವ್ರು ನೋಡಿ ದೇ ಕಾಲ್ ಮಿ ಫಾರ್ ಎನ್ ಆಡಿಷನ್. ಅನುರೂಪ ಅಂತ ಅಗೇನ್ ಸುವರ್ಣ ಚಾನೆಲ್ ಫಸ್ಟ್ ಸೀರಿಯಲ್ ನಂದು. ಅದೇ ರಿಷಿ ಜೊತೆ ಮಾಡಿದ್ದು. ಸೊ ದಟ್ ವಾಸ್ ಮೈ ಫಸ್ಟ್ ಸೀರಿಯಲ್. ಅದಾದ್ಮೇಲೆ ಹಾಗೆ ಸೀರಿಯಲ್ ಇಸ್ ಬಿನ್ ಮೈ ಮೇಜರ್ ಪಾರ್ಟ್ ಆಫ್ ಮೈ ಲೈಫ್. ಆಸಮ್. ಸೊ ಒಂದಷ್ಟು ಪ್ರಶ್ನೆಗಳಿದೆ. ಬಟ್ ನೀವೇನೋ ಸ್ವೀಟ್ ಮಾಡ್ತೀನಿ ಅಂದ್ರಿ. ಸ್ವೀಟು ಓಕೆ, ಬಟ್ ಇನ್ನು ಏನೇನ್ ಅಡ್ಗೆ ಮಾಡಕ್ ಬರುತ್ತೆ ನಿಮ್ಗೆ? ಅಡ್ಗೆ ನಾನು ಟ್ರೆಡಿಷನಲ್ ಅಡ್ಗೆ ಎಲ್ಲ ಚೆನ್ನಾಗಿ ಮಾಡ್ತೀನಿ. ಟ್ರೆಡಿಷನಲ್ ಅಡ್ಗೆ ಅಂದ್ರೆ ಉಪ್ಪಿಟ್ಟು, ಚಿತ್ರಾನ್ನ, ವಾಂಗಿಬಾತ್, ಬಿಸಿಬೇಳೆ ಬಾತ್, ಅನ್ನ ಸಾರು, ಹುಳಿ, ಗೊಜ್ಜು ಅಂತವೆಲ್ಲ ಚೆನ್ನಾಗಿ ಮಾಡ್ತೀನಿ. ಎಕ್ಸ್ಪೆರಿಮೆಂಟ್ ಮಾಡಕ್ ಹೋದಾಗ ಎಲ್ಲ ಚೌಪಟ್. ಹೌದಾ? ಎಕ್ಸ್ಪೆರಿಮೆಂಟ್. ಏನೇನ್ ಎಡವಟ್ಟಾಗಿದೆ? ಏನಾದ್ರೂ ಅಲ್ಲ, ಏನೇನ್ ಎಡವಟ್ಟಾಗಿದೆ? ರಸಗುಲ್ಲಾ, ಎಕ್ಸಾಕ್ಟ್ಲಿ. ಅದೇ ನನ್ನ ಸ್ಟೋರಿ ಏನಾಗಿತ್ತು ಅಂತಂದ್ರೆ, ಐ ವಾಸ್ ಸಚ್ ಅ ಬಿಗ್ ಫ್ಯಾನ್ ಆಫ್ ರಸಗುಲ್ಲಾ. ಇಂಟರ್ನೆಟ್ ಎಲ್ಲ ನೋಡ್ರೆ ಏನಿದು ಹಲ್ವಾ ಇದು ಮಾಡಕ್ಕೆ 2 ನಿಮಿಷದಲ್ಲಿ ಮಾಡ್ಬಿಡ್ತೀನಿ ನಾನು ಅಂತ ಅಂದ್ಬಿಟ್ಟು, ಅದಕ್ಕೋಸ್ಕರ 2 ಲೀಟರ್ ಹಾಲು ತಗೊಂಡು ಅದನ್ನ ಹೊಡಿಯೋಂಗ್ ಮಾಡಿ ನಿಂಬೆಹಣ್ಣೆಲ್ಲ ಹಿಂಡಿ, ಆಮೇಲೆ ಅದ್ ಹೆಂಗಾಗಿತ್ತು ಅಂತಂದ್ರೆ, ಹಿಂಗೊಂದ್ಸಲ ಹಿಂಗ್ ಹೊಡೆದ್ರೆ ಹಿಂಗ್ ಬೌನ್ಸ್ ಆಗ್ಬೇಕದು ರಸಗುಲ್ಲಾ. ಹಂಗಾಗಿ ಬಾಗಿದ್ರೆ ಕಟುಂಬ. ನಾನು ಯಾರಿಗೂ ಕೊಡೋಕ್, ನಮ್ಮಪ್ಪ ಬಂದ್ಬಿಟ್ಟು ಮನೆಗೆ ಏನೋ ರಸಗುಲ್ಲಾ ಮಾಡ್ತೀನಿ ಅಂದ್ರೆ ಮಾಡಿದ್ಯಾ ಅಂದ್ರು. ಬೇಡ ಬಿಡು, ಸುಮ್ನೆ ಚೆನ್ನಾಗಿಲ್ಲ, ಬೇಡ ಕೊಡು ತಿಂತೀನಿ. ಅವ್ರು ಬರೋ ಹೊತ್ತಿಗೆ ಅಟ್ಲೀಸ್ಟ್ ಹೊರಗಡೆ ತಂದಾದ್ರೂ ಕೊಡ್ಬೇಕಿತ್ತು ತಾನೇ ನೀವು? ಐ ನೋ ಹಿ ವುಡ್ ನೋ ಇಟ್, ನಾನು ಚೀಟಿಂಗ್ ಮಾಡ್ತಾ ಇದೀನಿ ಅಂತ. ಹಂಗೆ. ಸೊ ಐ ವಾಂಟೆಡ್ ಟು ಬಿ ಲೈಕ್ ಓಕೆ ಫೈನ್, ಏನಂತಾರೋ ನೋಡೋಣ, ಸುಮ್ನೆ ಕೊಟ್ಟು ನೋಡೋಣ ಆಯ್ತು. ನಾನು ಏನೋ ಸುಮ್ನೆ ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡ್ಕೋತಾ ಇದೀನಿ. ಬಟ್ ಇಫ್ ಸಂಬಡಿ ಈಸ್ ದೇರ್ ಬಿ ವೆರಿ ಕೈಂಡ್ ಟು ಮೀ ಅನ್ಬಿಟ್ಟು ನಮ್ಮ ಅಪ್ಪಂಗೆ ಕೊಟ್ಟೆ. ಈಸ್ ಟ್ರೈಂಗ್ ಟು ಕಟ್, ಸ್ಪೂನಲ್ಲಿ ಹಿಂಗ್ ಕಟ್ ಮಾಡಕ್ ನೋಡ್ತಾ ಇದಾರೆ, ಕಟ್ಟೆ ಆಗ್ತಿಲ್ಲ ರಸಗುಲ್ಲಾ. ಟಕ್ಕನ್ ಬಾಯಿಗೆ ಹಾಕೊಂಡ್ರು. ಈಸ್ ಟ್ರೈಂಗ್ ಟು ಈಟ್ ಅಂಡ್ ದೆನ್ ಅವಾಂತರ. ದಟ್ಸ್ ವೈ ಐ ಡೋಂಟ್ ಟೇಕ್. ಸರಿ ಆಯ್ತು, ಮರಳಿ ಯತ್ನವ ಮಾಡು ಅಂತಾರೆ. ಸೊ ಮತ್ತೆ ಟ್ರೈ ಮಾಡಿದ್ರ ಮಾಡಕ್ಕೆ? ಇಲ್ಲ, ಯಾಕೋ ಅಂದ್ರೆ ಅದೇ ಧೈರ್ಯ ಸಾಕಾಗ್ತಾ ಇಲ್ಲ. ಸುಮ್ನೆ ನನ್ಗೆ ಆಮೇಲೆ ಮತ್ತೆ ಡಿಪ್ರೆಷನ್ ಹೋಗ್ಬಿಡ್ತೀನಿ. ನನ್ನ ಫೇವ್ರೇಟ್ ಸ್ವೀಟ್ ನಿಮ್ ಮತ್ತೆ ಮಾಡಕ್ ಬರ್ತಿಲ್ಲಲ್ಲ ಅಂತ. ಅಯ್ಯೋ, ನಿಮ್ ಹೋಗುವಾಗ ನಿಮ್ ಮನೆ ಅಡ್ರೆಸ್ ಕೊಟ್ಟು ಹೋಗಿ ನಿಮ್ಗೆ ರಸಗುಲ್ಲಾ ಕಳ್ಸ್ಕೊಡ್ತೀನಿ. ಸೊ ಒಂದು ಅವಲಕ್ಕಿ ಖೀರ ನೀವು ಹೇಳಿದ್ದು? ಹೌದು. ಎಸ್, ಅವಲಕ್ಕಿ ಖೀರ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ನಮ್ಮ ಇಷ್ಟ ಅವರು.
ಇಷ್ಟ ಅವ್ರಿಗೆ ಇನ್ನೂ ಏನೇನು ಇಷ್ಟ ಅಂತ ಥ್ರೂ ದ ಪ್ರೋಗ್ರಾಮ್ ತಿಳ್ಕೊಳ್ಳೋಣ. ಬಟ್ ಫಸ್ಟ್ ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ಏನು ಬನ್ನಿ ನೋಡೋಣ. ಅವಲಕ್ಕಿ ಖೀರ್ ಬೇಕಾಗುವ ಸಾಮಗ್ರಿಗಳು: ಅವಲಕ್ಕಿ, ಸಕ್ಕರೆ, ಹಾಲು, ದ್ರಾಕ್ಷಿ, ಗೋಡಂಬಿ, ತುಪ್ಪ, ಕಸ್ಟರ್ಡ್ ಪುಡಿ, ಬಾದಾಮಿ ಪುಡಿ. ಸೊ ಇವಾಗ ಫಸ್ಟ್ ಏನ್ ಮಾಡ್ತೀವಿ? ಕಡಾಯಿ ಇಟ್ಬಿಡೋಣ ಅಂಡ್ ಸ್ಟವ್ ಆನ್ ಮಾಡೋಣ. ಓಕೆ. ಸೊ ಹುಳಿ ಸಾರು ಅದು ಇದು ಎಲ್ಲ ಗೊತ್ತು ಅಂದ್ರಿ. ಯಾವ ತರ ಹುಳಿ ಇಷ್ಟ ಅವ್ರಿಗೆ? ನನ್ಗೆ ಕೂಟ್ ಇಷ್ಟ, ಆಕ್ಚುಲಿ ತರಕಾರಿ ಕೂಟು. ಓಹೋ, ಮಾಡಕ್ ಬರುತ್ತೆ. ಅದಕ್ಕಿಂತ ನನ್ಗೆ ಸಾರು ಇಷ್ಟ, ಟೊಮೆಟೊ ಸಾರು, ಬೇಳೆ ಸಾರು. ಬೇಳೆ ಸಾರು. ಸೊ ಇದಕ್ಕೆ ಇವಾಗ 1 ಕಪ್ ಅಷ್ಟು ನೀರ್ ಹಾಕ್ಬೇಕು. ಫಸ್ಟ್ ಹಾಕ್ಲಾ? ನೀವ್ ಹೇಳಿ ಎಷ್ಟು ಬೇಕು? ಇನ್ ಸ್ವಲ್ಪ ಐ ಥಿಂಕ್ ದಟ್ಸ್ ಎನಫ್, ಅಷ್ಟು ಸಾಕು. ಈಗ ಇದಕ್ಕೆ ಸಕ್ಕರೆ 1 ಬಟ್ ಹಾಕ್ಬೇಕು. ಅಂಡ್ ಈ ಸಕ್ಕರೆ ಡೈಲ್ಯೂಟ್ ಆಗೋವರೆಗೂ ಅಷ್ಟೇನೆ. ಅದು ಇಟ್ ನೀಡ್ ನಾಟ್ ಕ್ಯಾರಮಲೈಸ್, ಬರೀ ಕರ್ಗೋಸ್ಟ್ ಮಾತ್ರ ಹಾಕ್ಬೇಕು. ಆಲ್ಸೋ ಒಂದ್ ಮೇಜರ್ ಟಿಪ್ ಏನ್ ಕೊಡ್ಬೇಕು ಅಂತಂದ್ರೆ, ಸಕ್ಕರೆನ ಡೈಲ್ಯೂಟ್ ಮಾಡ್ಬೇಕಾದ್ರೆ ಹಿಂಗ್ ಸರ್ಕ್ಯುಲರ್ ಮೋಷನ್ ಅಲ್ಲಿ ಹಿಂಗಿಂಗ್ ಮಾಡ್ತಿದ್ರೆ ತುಂಬಾ ಟೈಮ್ ತಗೊಳುತ್ತೆ. ಓಕೆ. ಸೊ ವೆನ್ ಯು ಸ್ಟಾರ್ಟ್ ಡೂಯಿಂಗ್ ದಿಸ್ ಪ್ಲಸ್ ತರ ಹಿಂಗಿಂಗ್ ಮಾಡ್ತಾ ಇದ್ರೆ, ಬಿಕಾಸ್ ಸಕ್ಕರೆ ವಿಲ್ ರಬ್ ಅಗೇನ್ಸ್ಟ್ ಈಚ್ ಅದರ್, ಬೇಗ ಕರಗತ್ತೆ. ಓಹೋ, ಹಿಂಗಿಂಗ್ ಮಾಡ್ಬಾರ್ದು. ಎಂತ ಟಿಪ್ ಹೇಳ್ಕೊಟ್ರಲ್ಲ ನೀವು ಅಲ್ವಾ? ವೆರಿ ಈಸಿ. ಸೊ ಇದನ್ನೇನ್ ಮೆಲ್ಟ್ ಆಯ್ತು ಅನ್ನೋಷ್ಟೊತ್ತಿಗೆ, ಅಂದ್ರೆ ಪೂರ್ತಿ ಸಕ್ಕರೆ ಮೆಲ್ಟ್ ಆಗ್ಬೇಕು. ಮೆಲ್ಟ್ ಆಗಿದ ತಕ್ಷಣ ಇದಕ್ಕೇನ್ ಹಾಕ್ಬೇಕು ಹೇಳಿ? ಅವಲಕ್ಕಿ ಹಾಕ್ಬೇಕು. ನನ್ನ IQ ಚೆಕ್ ಮಾಡ್ತಾ ಇದ್ದಾರೆ. ಕ್ವೆಶ್ಚನ್ ಮಾರ್ಕ್ ಆಗೋಗ್ಬಿಟ್ಟೆ. ಇಲ್ಲ, ಇವ್ರು ಸೋ ಎಷ್ಟು ಒಂಥರ ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾ ಇದ್ರಿ ಸಕ್ಕರೆ ಕರ್ಗೋದನ್ನ. ಸೀರಿಯಸ್ಲಿ, ನಾನು ಇಷ್ಟು ವರ್ಷ ನಾನು ಅಡ್ಗೆ ಪ್ರೋಗ್ರಾಮ್ ಮಾಡಿದೀನಿ, ಯಾರು ಹೇಳಿಲ್ಲ ಇದು. ನನ್ಗೆ ತುಂಬಾ ಖುಷಿ ಆಯ್ತು. ಸೊ ಐ ವಾಸ್ ಕೀಪಿಂಗ್ ಇಟ್ ಇನ್ ಮೈಂಡ್. ಅಂದ್ರೆ ಸ್ಟೋರೇಜ್ ಒಳಗಡೆ ಹಾಕೊಳ್ತಾ ಇದೆ, ಸೇವಿಂಗ್ ಮೋಡ್ ಅಲ್ಲಿ ಇದೆ. ಅದಕ್ಕೆ ಅವಲಕ್ಕಿ ಇದ್ರಲ್ಲಿ ಪೂರ್ತಿ 1 ಕಪ್ ಅಷ್ಟು ಬೇಕಾಗಲ್ಲ, 1/4 ಕಪ್ ಅಷ್ಟು ಕಮ್ಮಿ ಮಾಡ್ಲಾ? ಒಂದ್ ಸ್ವಲ್ಪ ಉರಿ ಕಡಿಮೆ ಮಾಡಿ. ಓಕೆ. 1/4 ಕಪ್ ಸಾಕಾ? 1/4 ಕಪ್ ಇಸ್ ಇನಫ್, ಸಾಕು. ಬಿಕಾಸ್ ಅದು ಇನ್ನೊಂದ್ ಸ್ವಲ್ಪ ಅರಳತ್ತೆ ಅವಲಕ್ಕಿ. ಹಾಗಾಗಿ ಅವಲಕ್ಕಿನಲ್ಲಿ ಏನೇನ್ ಡಿಶ್ಗಳು ಮಾಡ್ಬೋದು ಅಲ್ವಾ? ನಿಮ್ಮ ಮತ್ತು ಶಿವ ನಡುವೆ ಅತಿಯಾದ ದ್ವೇಷ ಮೊದ್ಲು, ಈಗ ಅತಿಯಾದ ಪ್ರೀತಿ. ಈಗ ಎರಡು ತುಂಬಾ ರೋಚಕ, ಆಯ್ತಾ? ಇದ್ರ ಬಗ್ಗೆ ಸ್ವಲ್ಪ ನಿಮ್ಮ ಅಭಿಪ್ರಾಯ ನಮ್ ಜೊತೆಗೆ ಹಂಚ್ಕೋತೀರಾ? ನಿಮಗೆಷ್ಟು ರೋಚಕನೋ ನಮಗೂ ಹಾಗೆ ಅನ್ಸ್ತೇವೆ ವೆಲ್ ಶೂಟಿಂಗ್. ಬಿಕಾಸ್ ಇಷ್ಟ ಅಂಡ್ ಶಿವರಾಜ್ ಅರಸ್ ಕ್ಯಾರೆಕ್ಟರ್ಸ್ ಆಗಿ ಮುಂಚೆ ಹೇಗಿದ್ವೋ ನಾವು ಕಂಪ್ಲೀಟ್ ಆಪೋಸಿಟ್ ಇದೀವಿ ಇವಾಗ. ಎಕ್ಸಾಕ್ಟ್ಲಿ. ನಾವಿಬ್ರು ಒಂಥರ ಫುಲ್ ಹೆಂಗೆ ನಾಯಿ ಬೇಕು ಕಿತ್ತಾಡ್ದಂಗ್ ಕಿತ್ತಾಡ್ತಿದ್ವಿ, ಲಿಟ್ರಲಿ. ನೋಡಿರ್ಬೋದು ಪ್ರೋಮೋಲೆಲ್ಲ, ಕಾರ್ ಗ್ಲಾಸ್ ಡಮಾಲ್ ಡಿಮಿಲ್ ಅಂತೆಲ್ಲ ಹೊಡೆದಾಕ್ಬಿಟ್ಟಿರ್ತೀನಿ. ಸೊ ಅದೇ ಇವಾಗ ನೋಡಿದ್ರೆ ಒಬ್ರನ್ನೊಬ್ರು ಬಿಟ್ಟಿರಕ್ ಆಗಲ್ಲ. ಅಷ್ಟೊಂದು ಲವ್ವು, ಅಷ್ಟೊಂದು ಅಂಡರ್ಸ್ಟ್ಯಾಂಡಿಂಗು, ಒಂಥರ ಮೆಚ್ಯೂರ್ಡ್ ಬಿಹೇವಿಯರ್ ಇಬ್ರಲ್ಲೂ ಇದೆ. ಸೊ ಆಸ್ ಕ್ಯಾರೆಕ್ಟರ್ಸ್ ವಿ ಹ್ಯಾವ್ ಗ್ರೋನ್ ಓವರ್ ದಿ ಇಯರ್ಸ್, ಯು ನೋ. ಓವರ್ ದಿ ಇಯರ್ಸ್ ವಿ ಹ್ಯಾವ್. ಸೊ ಯಾವ್ದು ಜಾಸ್ತಿ ಇಷ್ಟ ಆಗತ್ತೆ ನಿಮ್ಗೆ, ಕಿತ್ತಾಡೋದ ಅಥವಾ ಫುಲ್ ಲವ್? ಅವಳು ಅಪೂರ್ವ ಭರದ್ವಾಜ್. ನನ್ನ ಕ್ಯಾರೆಕ್ಟರ್ಗೆ ಸ್ವಲ್ಪ ಹತ್ರ ಆಗಿತ್ತು ಆ ಕ್ಯಾರೆಕ್ಟರ್. ಬಿಕಾಸ್ ಒಂದ್ ಸ್ವಲ್ಪ ನಾನು ಲೈಕ್ ದಿಸ್ ಟಾಮ್ ಬಾಯ್ ತರ ಅಂತ ಹೇಳ್ಬೋದು. ಇಷ್ಟ ಇವಾಗಿರೋ ಇಷ್ಟ ತುಂಬಾ ಒಂಥರ ಘರೇಲು, ಘರ್ತಿ, ಒಂಥರ ಬೇರೆ ಎಲ್ಲಾನು ನನ್ಗಿಂತ ಫಸ್ಟ್ ಬರುತ್ತೆ, ನಾನ್ ಲಾಸ್ಟ್. ನನಗೇನ್ ಅನ್ಸುತ್ತೆ, ನನಗೇನ್ ಬೇಕು ಅವಳು ಕನ್ಸಿಡರೇ ಮಾಡಲ್ಲ. ಅಷ್ಟೊಂದು ಒಂಥರ ಮುಗ್ದೆ, ತುಂಬಾ ಒಳ್ಳೆ ಹುಡುಗಿ. ಅದು ತುಂಬಾ ಕಷ್ಟ ಅಲ್ವಾ ಆತರ ಇರೋದು? ನಿಜ ಜೀವನದಲ್ಲಿ ಹಂಗಿರೋದು ಯಾರು ಹಂಗಿರಕ್ ಸಾಧ್ಯ ಇಲ್ಲ. ಸೊ ಇದು ಇನ್ನೇನೊಂದ್ ಚೂರು ಸಣ್ಣ ಕುದಿ ಬರ್ತಿದೆ, ಅದಕ್ಕೆ ನಾವು ಹಾಲ್ ಹಾಕ್ಬಿಡೋಣ. ಸೊ 1 ಕಪ್ ಹಾಲಲ್ಲಿ ಆಲ್ಮೋಸ್ಟ್ ಫುಲ್ ಹಾಕ್ಬೇಕು, ಒಂದ್ ಸ್ವಲ್ಪ ಉಳಿಸ್ಕೋಬೇಕು. ಬಿಕಾಸ್ ನಾವು ಇದು ಕಸ್ಟರ್ಡ್ ನ ಕಲ್ಸ್ಬೇಕು ಅದ್ರಲ್ಲಿ. ದಟ್ಸ್ ವೈ ವಿಲ್ ಹ್ಯಾವ್ ಟು ಮಿಕ್ಸ್ ದ ಕಸ್ಟರ್ಡ್. ಹಾಗಾಗಿ ಸೊ ಇದನ್ನು ಎಲ್ಲ ಜೋರ್ ಮಾಡೋಣ ಊರಿ. ಇವಾಗ ಒಂದ್ ಸ್ವಲ್ಪ ಜೋರ್ ಮಾಡೋಣ. ಓಕೆ. ಅಮ್ಮಂಗೆ ಏನೆಲ್ಲ ತರ ಹೆಲ್ಪ್ ಮಾಡ್ತೀರಾ ನೀವು ಅಡ್ಗೆ ಮನೆಯಲ್ಲಿ? ಅಮ್ಮಂಗ್ ಮುಂಚೆ, ಇವಾಗ ಅತ್ತೆಗೆ ತರಕಾರಿ ಎಲ್ಲ ಹೆಚ್ಕೊಡ್ತೀನಿ. ಇಲ್ಲ ಅವ್ರು ಹೆಚ್ಕೊಡ್ತಾರೆ, ನಾನು ಒಗ್ಗರಣೆ ಹಾಕಿ ಪಲ್ಯ ಮಾಡೋದು, ಹುಳಿ ಮಾಡೋದು, ಕುಕ್ಕರ್ ಇಡೋದು. ಇಲ್ಲ ಅವ್ರು ಲಟ್ಟಿಸ್ಕೊಡ್ತಾರೆ, ನಾನು ಚಪಾತಿ ಸುಡೋದು. ವಿ ಶೇರ್ ಇದು ಭಾರ. ಐ ಹೆಲ್ಪ್ ಹರ್. ಓಕೆ. ವೆರಿ ಅಂಡರ್ಸ್ಟ್ಯಾಂಡಿಂಗ್ ಅತ್ತೆ ಐ ಹ್ಯಾವ್. ಸೋ ಸ್ವೀಟ್. ಅವ್ರು ಯಾವ್ದು ಸ್ಪೆಷಲ್ ಮಾಡ್ತಾರೆ? ಅತ್ತೆ ಮಾಡೋದು ಬಿಸಿಬೇಳೆ ಬಾತ್ ನನ್ನ ಫೇವ್ರೆಟ್.
ಹೌದಾ? ತುಂಬಾ ಚೆನ್ನಾಗಿ ಮಾಡ್ತಾರೆ. ಅಂಡ್ ನಾರ್ತ್ ಇಂಡಿಯನ್ ಸ್ಟೈಲ್ ಅಲ್ಲಿ ಕಡಿ ಅಂತ ಮಾಡ್ತಾರಲ್ಲ, ಅದು ಶಿ ಡಸ್ ಇಟ್ ವೆರಿ ನೈಸ್. ಸೊ ಇದು ಎಷ್ಟೊತ್ತವರೆಗೂ ಬಾಯ್ಲ್ ಆಗ್ಬೇಕು ಹೀಗೆ? ಇದು ಬಾಯ್ಲ್ ಅಂತೇನಿಲ್ಲ, ಒಂಚೂರ್ ಅದ ಅರಳಬೇಕು. ಒಂಚೂರ್ ಅರಳಿದ ತಕ್ಷಣ ವಿ ಕ್ಯಾನ್ ಗೋ ಅಹೆಡ್. ನೆಕ್ಸ್ಟ್ ಏನ್ ಮಾಡ್ಬೋದು ಅಂತಂದ್ರೆ ನಾವೀಗ ಮಿಕ್ಕಿರೋ ಹಾಲಿಗೆ ವಿ ಹ್ಯಾವ್ ಟು ಮೇಕ್ ಕಸ್ಟರ್ಡ್ ಪೌಡರ್. ಮಾಮೂಲಿ ರೂಮ್ ಟೆಂಪರೇಚರ್ ಇರೋ ಹಾಲಿಗೆನೆ, ನಾಟ್ ಹೀಟೆಡ್. ಇದನ್ನ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಲಂಪ್ಸ್ ಏನು ಬರಲ್ವಾ? ಲಂಪ್ಸ್ ಏನು ನೀವೇ ಕೋಲ್ಡ್ ಇರೋದ್ರಿಂದ. ನಿಮಗೆ ವಾಟ್ ಈಸ್ ಯೋರ್ ಫೇವ್ರೆಟ್ ಡಿಶ್? ಸ್ವೀಟಾ? ನಂಗೆ ಕಾಜು ಬರ್ಫಿ ತುಂಬಾ ಇಷ್ಟ. ಕಾಜು ಬರ್ಫಿ ಒಂದ್ ಬಾಕ್ಸ್ ಇಟ್ಬಿಟ್ಟಿದ್ರೆ ನನ್ ಮುಂದೆ ಹೋಗ್ತಾ ಬರ್ತಾ ತಿಂತಾ ಅದು ಸ್ಟಾಪ್ ಆಗದೇ ಇಲ್ಲ, ಆ ಲೆವೆಲ್. ಮೇಜರ್ಲಿ ಬಿಕಾಸ್ ಅದ್ರಲ್ಲಿ ತುಂಬಾ ಸ್ವೀಟ್ ಅಂತ ಅನ್ಸಲ್ಲ ಅಲ್ಲ, ದಟ್ಸ್ ವೈ. ಅದಕ್ಕೆ ಲವ್ ಇಟ್. ಅದೊಂಥರ ಬ್ಲ್ಯಾಂಡ್ ಟೇಸ್ಟ್. ನಂಗೆ ತುಂಬಾ ಜಾಸ್ತಿ ಸ್ವೀಟ್ ತಿನ್ನಕ್ಕಾಗಲ್ಲ, ಸೊ ಹಂಗಾಗಿ ಅದು ತುಂಬಾ ಇಷ್ಟ ನಂಗೆ ಕಾಜು ಬರ್ಫಿ. ನನ್ ತರಾನೇ ನನ್ ತಮ್ಮನ್ ಮಗಳು, ಅವಳು ಅಷ್ಟೇ. ಐ ಕಾಲ್ ಹರ್ ಮಿಯಾವ್. ಅವಳು ಹುಟ್ಟಾಗ ಬೆಕ್ಕಿನ ಮರಿ ತರ ಇದ್ಲು. ನಾನ್ ಅತ್ತೆ ಅಲ್ವಾ, ಸೊ ನಾನು ಅವಳಿಗೆ ನಾಮಕರಣ ಮಾಡ್ಬೇಕು. ಫಸ್ಟ್ ಏನಾದ್ರು ಒಂದ್ ಸಿಲ್ವರ್ ಗಿಫ್ಟ್ ಕೊಟ್ಬಿಟ್ಟು, ಕಾಲ್ ಬಳೆ ಗಿಫ್ಟ್ ಕೊಟ್ಬಿಟ್ಟು, ನೋಡ್ದೆ ಏನ್ ಇಡೋದು ಅಂತ ಹೆಸರು, ಸೇಮ್ ಬೆಕ್ಕ ತರ ಇತ್ತು ಅದು. ಅದಕ್ಕೆ ಮಿಯಾವ್ ಅಂತ ಹೆಸರಿಟ್ಟೆ. ಅವಳು ದೊಡ್ಡವಳು ಆಗ್ತಾ ಆಗ್ತಾ ನನ್ನನ್ ಮಿಯಾವ್, ನನ್ನ ಹೆಸರು ಮಿಯಾವ್ ಅನ್ಕೊಂಡ್ಲು. ಹಂಗೆ ಕರೀತಾಳ ಅವಳು. ನಾನು ಮಿಯಾವ್ ಅಂತ ಕರಿತೀನಿ, ಅವಳು ಮಿಯಾವ್ ಅಂತ ಕರೀತಾಳೆ. ಕಸ್ಟರ್ಡ್ ಹಾಕ್ಬಿಡೋಣ ಈಗ. ಓಕೆನಾ? ಸಕ್ಕತ್ತಲ್ಲ. ಸೊ ಒಂದ್ ಕೆಲ್ಸ ಮಾಡೋಣ, ಕಸ್ಟರ್ಡ್ ಹಾಕಿದ್ದಾಯ್ತು, ನಮ್ಮ ಮಾತುಕತೆ ಕಂಟಿನ್ಯೂ ಆಗುತ್ತೆ. ಕ್ವಿಕ್ ಆಗಿ ಒಂದ್ ಬ್ರೇಕ್ ತಗೊಂಡ್ ಬರೋಣ. ಇಬ್ರು ಜೊತೆನಲ್ಲಿ ಬ್ರೇಕ್ ಅನೌನ್ಸ್ಮೆಂಟ್ ಮಾಡೋಣ. ಓಕೆ, ನೀವ್ ನೋಡ್ತಾ ಇದ್ದೀರಾ ಸ್ಟಾರ್ ಸುವರ್ಣದ ಕಿಚನ್ ದರ್ಬಾರ್. ನನ್ ಜೊತೆಗಿದ್ದಾರೆ ಇಷ್ಟ ಫ್ರಮ್ ಸತ್ಯಂ ಶಿವಂ ಸುಂದರಂ. ಬಟ್ ಲೆಟ್ಸ್ ಟೇಕ್ ಅ ಕ್ವಿಕ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ನೀವ್ ನೋಡ್ತಾ ಇದ್ದೀರಾ ಸ್ಟಾರ್ ಸುವರ್ಣದ ಕಿಚನ್ ದರ್ಬಾರ್. ನಾನು ನಿಮ್ಮ ಸುಜಾತ, ನನ್ ಜೊತೆಗೆ ಇಷ್ಟ. ಅವ್ರಿಗೆ ಅವಲಕ್ಕಿ ಖೀರ್ ಇಷ್ಟ. ಸೊ ಅವಲಕ್ಕಿ ಖೀರ್ ರೆಡಿ ಆಗ್ತಾ ಇದೆ. ಕಸ್ಟರ್ಡ್ ಹಾಕಿದ್ದಾಯ್ತು. ಪಾಯಸ ಆಲ್ಮೋಸ್ಟ್ ರೆಡಿ ಆಗೋಗಿದೆ, ಕುದೀತಾ ಇದೆ. ಫಿನಿಶಿಂಗ್ ಟಚಸ್ ಏನು ಅಂತಂದ್ರೆ ಒಂದ್ ಸ್ವಲ್ಪ ಬಾದಾಮಿ ಪುಡಿ ಹಾಕ್ಬೇಕು ಇದಕ್ಕೆ. ಇದನ್ನ ಸ್ಪ್ರಿಂಕಲ್ ಮಾಡಬೇಡ, ಒಂದ್ ಸ್ವಲ್ಪ ಬಾದಾಮಿ ಫಾರ್ ದ ಫ್ಲೇವರ್ ಅಷ್ಟೇ ಇದು. ಆಯ್ತಾ? ಬಾದಾಮಿ ಪೌಡರ್ ಹಾಕಿದ್ಮೇಲೆ ಒಂದ್ ಸ್ವರ್ಲ್ ಮಾಡ್ಬಿಟ್ಟು ಅದಕ್ಕೆ ತುಪ್ಪದ ಒಗ್ಗರಣೆ ಹಾಕ್ಬೇಕು ವಿತ್ ದ್ರಾಕ್ಷಿ ಅಂಡ್ ಗೋಡಂಬಿ. ಐ ಥಿಂಕ್ ನಾವು ರೆಡಿ ಮಾಡ್ಕೊಂಡ್ಬಿಡೋಣ ಒಗ್ಗರಣೆ. ಆ ಒಗ್ಗರಣೆ, ತುಪ್ಪದ ಒಗ್ಗರಣೆ ಬಿದ್ದ ತಕ್ಷಣ ಎಷ್ಟು ಘಮ ಘಮ ಅನ್ನಲ್ಲ. ತುಪ್ಪದ ಒಗ್ಗರಣೆ ಹಾಕಿದ್ರೆ ಹಸುವನ್ನ ಕ್ರೇವ್ ಮಾಡ್ಸುತ್ತೆ ಅಲ್ವಾ? ಇನ್ನೂ ಜಾಸ್ತಿ ಹಸುವಾಗಕ್ ಶುರು ಆಗೋಗುತ್ತೆ ತುಪ್ಪದ ಒಗ್ಗರಣೆ ವಾಸನೆ. ತುಪ್ಪ, ಎನಿ ಸ್ವೀಟ್ ಐ ಥಿಂಕ್ ತುಪ್ಪ ಹಾಕಿದ್ರೆ ಕಂಪ್ಲೀಟ್ ಆಗುತ್ತೆ ಪ್ರೊಸೀಜರ್. ಫಸ್ಟ್ ಗೋಡಂಬಿ ಹಾಕ್ಬಿಡೋಣ. ಓಕೆ, ಇನ್ನೇನೊಂದ್ ಸ್ವಲ್ಪ ಬ್ರೌನಿಶ್ ಆಗ್ತಿದೆ ಅನ್ನುವಾಗ ದ್ರಾಕ್ಷಿ ಹಾಕೋದು. ಹಾಕ್ತೀರಾ? ಗೋಡಂಬಿ ಹಾಕ್ಬೇಡ. ಯಾವ್ಯಾವ ಹಬ್ಬ ಜೋರ್ ಮಾಡ್ತೀರಾ ನಿಮ್ ಮನೆಯಲ್ಲಿ? ನಮ್ ಮನೇಲಿ ಎಲ್ಲಾ ಹಬ್ಬ ಇದೆ ಆಕ್ಚುಲಿ. ವರಮಹಾಲಕ್ಷ್ಮಿ ವ್ರತ ಇದೆ, ಗೌರಿ ಗಣೇಶ, ಆಮೇಲೆ ಮೊದ್ಲು ಚಿಕ್ಕವಳಾಗಿದ್ದಾಗ ನವರಾತ್ರಿಗೆ ಅಮ್ಮ ಬೊಂಬೆ ಎಲ್ಲ ಕೂರ್ಸ್ತಿದ್ರು. ಬಟ್ ಇವಾಗ ಅಷ್ಟು ಪೇಷನ್ಸು ಟೈಮು ಎಲ್ಲ ಅಮ್ಮಂಗಿದ್ದಷ್ಟು ನಂಗಿಲ್ಲ. ಸೊ ಬ್ರೌನ್ ಆಗ್ತಿದೆ, ರೇಸಿನ್ಸ್ ಹಾಕ್ಬೇಡ. ಹಾಕಿ ದ್ರಾಕ್ಷಿ. ಓಕೆ, ನೀವು ಅರಸು ಮನೆ ಸೊಸೆ ಆದ್ರು, ನಿಮ್ಮ ಗಂಡ ಶಿವನ್ನ ಸಪೋರ್ಟ್ ನಿಮ್ಗಿದ್ರು, ಯಾಕೆ ನಿಮ್ಮ ಹಕ್ಕು ತಾಪ್ಸಿಗೆ ಬಿಟ್ಕೊಟ್ಟಿದ್ದೀರಾ? ಇದಾಗಿದೆ, ಆಗಿದೆ. ಹಾಕ್ಬಿಡೋದಾ ಇದಕ್ಕೆ? ಮೀನ್ವೈಲ್ ನಾನು ನಿಮ್ ಕ್ವಶನ್ಗೆ ಆನ್ಸರ್ ಮಾಡ್ತೀನಿ. ಹಾಕ್ಲಾ? ಎಸ್, ಹಾಕ್ಬಿಡಿ. 3, 2, 1 ಗೋ. ಆಗೋಯ್ತು, ಖೀರ್ ಇಸ್ ಓವರ್, ಡನ್, ಫಿನಿಶ್. ಸ್ಟವ್ ಹಚ್ಬಿಡೋಣ. ಮಾಡಿ. ಓಕೆ ಓಕೆ. ಸೊ ಯಾಕೆ ಹಾಕ್ಬಿಟ್ಟು ಕೊಟ್ಟಿದೀನಿ ಅಂತಂದ್ರೆ, ಕುರಿನ ಸಾಯ್ಸಕ್ ಮುಂಚೆ ಕೊಬ್ಬಿಸ್ತಾರೆ ಅಂತಾರಲ್ಲ. ಓಕೆ, ಇಟ್ಸ್ ಲೈಕ್ ದಟ್. ಅಂದ್ರೆ ಸುಮ್ನೆ ಐ ಆಮ್ ಜಸ್ಟ್ ಲೆಟಿಂಗ್ ಹರ್ ಬಿ, ಖುಷಿ ಪಟ್ಕೋ, ಎಷ್ಟು ದಿನ ಇರ್ತೀಯ ಅಂತ. ಒಂದ್ ಸಡನ್ ಆಗಿ ಒಂದ್ ಬಾಂಬ್ ಹಾಕ್ತೀನಿ, ಅವಾಗ ಶಾಕ್ ಆಗಿ ತಡ್ಕೊಳಕ್ಕಾಗ್ದೆ ಅದ್ರ ಬಿಟ್ಟು ನಾನೇ ನೆಕ್ಸ್ಟ್ ಫುಲ್ ಇನ್ನ ರಾಕ್ ಸ್ಟಾರ್ ಇನ್ ದ ಸೀರಿಯಲ್. ಓ ಮೈ ಗಾಡ್. ಸೊ ತುಂಬಿದ ಕುಟುಂಬದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇಷ್ಟ ಆಗಿ ಅಲ್ವಾ? ಆಸ್ ಇಷ್ಟ ತುಂಬಿದ ಕುಟುಂಬ ತುಂಬಾ ಒಳ್ಳೇದು. ಶಿ ಎಂಜಾಯ್ಸ್ ಇಟ್. ಅವಳಿಗೆ ಚಿಕ್ಕ ವಯಸ್ಸಿಂದ ಪ್ರೀತಿ ಸಿಕ್ಕಿರಲ್ಲ, ಅನಾಥೆ. ಸೊ ಯಾರು ಸಂಬಂಧಿಕರು ಇಲ್ದೇ ಇರೋದ್ರಿಂದ ಮನೆಯಲ್ಲಿ ಎಲ್ಲಾರು ಅಮ್ಮ ಅಪ್ಪ ದೊಡ್ಡಪ್ಪ ದೊಡ್ಡಮ್ಮ ತಂಗೀರು ಆಮೇಲೆ ಮೈದನ ಎಲ್ಲಾರು ಇರೋದ್ರಿಂದ ಅವಳಿಗೊಂಥರ ಅದು ಬಲ, ಆನೆ ಬಲ ಇದ್ದ ಹಾಗೆ. ಶಿ ಲವ್ಸ್ ಇಟ್. ಇಷ್ಟ ಲವ್ ತುಂಬಿದ ಕುಟುಂಬ. ಆಸಮ್.
ಅಂಡ್ ಒಂದು ಮುತ್ತು ಕೊಡೋದಕ್ಕೆ ಶಿವನ ಯಾಕೆ ಅಷ್ಟು ಸತಾಯಿಸ್ತಿದ್ದೀರಾ ನೀವು? ಒಂದು ಮುತ್ತಿನ ಕತೆಗೆ ಕ್ಲೈಮ್ಯಾಕ್ಸ್ ಯಾವಾಗ? ಸಿ ಹಿಂದಿಲಿ ದೇರ್ ಇಸ್ ಅ ಸೇಯಿಂಗ್ ಸಬ್ರ್ ಕಾ ಫಲ್ ಮೀಠಾ ಹೋತಾ ಹೈ. ಸೊ ಐ ವಾಂಟೆಡ್ ಟು ಬಿ ಮೀಠಾ. ಇನ್ನು ಜಾಸ್ತಿ ಕಾದಷ್ಟು ಏನಂತಾರೆ ಸ್ವೀಟ್ ಆಗಿರುತ್ತೆ ಅಂತ ಕಾಯಿಸ್ತಾ ಇದ್ದೀನಿ. ಸೊ ಹೋಪ್ಫುಲಿ ಕ್ಲೈಮ್ಯಾಕ್ಸ್ ಒಂದು ಮುತ್ತಿನ ಕತೆಗೆ ಇಷ್ಟರಲ್ಲೇ ಕಾಲಿಡತ್ತೆ. ಇಷ್ಟ ಅವ್ರಿಗೆ ಇನ್ನೊಂದು ಪ್ರಶ್ನೆ ಇದೆ, ಬಟ್ ಅದಕ್ಕಿಂತ ಮುಂಚೆ ಇದನ್ನ ಶಿಫ್ಟ್ ಮಾಡ್ಬಿಡೋಣ. ಬೆಸ್ಟ್ ಯಾ. ಸೊ ಈ ಖೀರ್ನ ಈಗ ಒಂದ್ ಸ್ವಲ್ಪ ಹೀಗೆ ನೀರಂತ ಅನ್ಸಿದ್ರು ಒನ್ಸ್ ಯು ರೆಫ್ರಿಜಿರೇಟೆಡ್ ಫ್ರಿಡ್ಜ್ ಅಲ್ಲಿ ಇಟ್ಬಿಟ್ಟು ತಿಂದ್ರೆ ಪರ್ಫೆಕ್ಟ್ ಹದ ಇರುತ್ತೆ. ಆಹಾ ಸೂಪರ್. ಸೊ ಇದ್ರ ಮೇಲೆ ಒಂದ್ ಸ್ವಲ್ಪ ಅಗೇನ್ ಬಾದಾಮಿ ಪುಡಿನ ಹಿಂಗ್ ಹಾಕ್ಬಿಡೋದು. ಸೊ ದಟ್ ಎವ್ರಿ ಬೈಟ್ ಅಲ್ಲಿ ಯು ವಿಲ್ ಗೆಟ್ ದ ಬಾದಾಮ್ ಫ್ಲೇವರ್. ಆಸಮ್. ಸೊ ಈ ಬಾದಾಮ್ ಪೌಡರ್ ಜೊತೆಗೆ ಅದು ಚೆನ್ನಾಗಿ ಕೂಲ್ ಡೌನ್ ಆಗ್ಲಿ. ಅಷ್ಟರಲ್ಲಿ ನೀವು ಇದನ್ನ ಹೇಗ್ ಮಾಡಿದ್ರು ಇವರು ರೀಕ್ಯಾಪ್ ನೋಡ್ಕೊಂಡು ಬಂದ್ಬಿಡಿ. ಅವಲಕ್ಕಿ ಖೀರ್ ಮಾಡುವ ವಿಧಾನ: ಒಂದು ಬಾಣಲೆಯನ್ನು ಬಿಸಿಗಿಟ್ಟು ನೀರು ಹಾಕಿ ಸಕ್ಕರೆ ಹಾಕಿ ಕೈಯಾಡಿಸಿ. ಸಕ್ಕರೆ ಕರಗಿದ ನಂತರ ನೆನೆಸಿದ ಅವಲಕ್ಕಿ ಹಾಲನ್ನು ಹಾಕಿ ಕೈಯಾಡಿಸಿ. ಈಗ ಕಸ್ಟರ್ಡ್ ಪುಡಿ ಮಿಶ್ರಣ ಬಾದಾಮಿ ಪುಡಿ ಹಾಕಿ ಕೈಯಾಡಿಸಿ. ಕೊನೆಯಲ್ಲಿ ತುಪ್ಪದಲ್ಲಿ ಫ್ರೈ ಮಾಡಿದ ದ್ರಾಕ್ಷಿ ಗೋಡಂಬಿ ತುಪ್ಪದ ಸಮೇತ ಹಾಕಿ ಮಿಕ್ಸ್ ಮಾಡಿ ಕೈಯಾಡಿಸಿದರೆ ರುಚಿ ರುಚಿಯಾದ ಅವಲಕ್ಕಿ ಖೀರ್ ಸವಿಯಲು ಸಿದ್ಧ. ರೀಕ್ಯಾಪ್ ಅಂತೂ ನೋಡಿದಾಯ್ತು. ಈಗ ಟೈಮ್ ಫಾರ್ ಅನದರ್ ಪ್ರಶ್ನೆ. ಇಷ್ಟ ಅವ್ರಿಗೆ ನಿಜ ಜೀವನದಲ್ಲಿ ಇಷ್ಟ ಅನ್ನೋ ಪಾತ್ರ ಎಷ್ಟಿಷ್ಟ? ಇಷ್ಟಾಗೆ ನಿಜ ಜೀವನದಲ್ಲಿ ಇಷ್ಟ ಪಾತ್ರ ಬಹಳ ಇಷ್ಟ. ಬಿಕಾಸ್ ಮೊದ್ಲಿದ್ದ ಇಷ್ಟ ಲೈಕ್ ಐ ಸೈಡ್ ಕೆಲವು ಕ್ಯಾರೆಕ್ಟರಿಸ್ಟಿಕ್ಸ್ ನನಗೆ ಹೋಲುತ್ತೆ ಅಂತ ನಿಜ ಜೀವನದಲ್ಲಿ. ಈಗಿರೋ ಇಷ್ಟ ಏನಕ್ಕೆ ಇಷ್ಟ ಅಂತಂದ್ರೆ ನಾನು ಹಾಗಿರಕ್ ಆಗಲ್ವಲ್ಲ ಅನ್ನೋ ಕಾರಣಕ್ಕೆ ಇಷ್ಟ. ಬಿಕಾಸ್ ತುಂಬಾ ಐಡಿಯಲ್ ವೈಫ್, ಐಡಿಯಲ್ ಸೊಸೆ, ಮಗಳು, ಎಲ್ಲಾರ ಬಗ್ಗೆ ಕಾಳಜಿ ವಹಿಸ್ಕೊಂಡು ಅಷ್ಟು ಪೇಷಂಟ್ ಆಗಿ, ಐ ಡೋಂಟ್ ನೋ ಆ ಪಾತ್ರಕ್ಕೆ ಎಷ್ಟು ಪೇಷನ್ಸ್ ಇದೆ ಅಂತಂದ್ರೆ ಈಕ್ವಿವೆಲೆಂಟ್ ಟು ಎನಿ ಋಷಿ ಮುನಿ. ಬಿಕಾಸ್ ನನ್ಗೆ ಎಷ್ಟೇ ಯಾರೇ ಟಾರ್ಚರ್ ಕೊಟ್ರು ಐ ಬಿ ಲೈಕ್ ಓಕೆ ಬ್ರೋ ಐ ಆಮ್ ಗುಡ್ ಆ ತರ. ಸೊ ಬಾರಿ ಇಷ್ಟ. ಐ ಲೈಕ್ ಹರ್. ನೋಡಿ ಈ ತರ ನೀವು ಅರಸ್ ಅವ್ರ ಮುಂದ್ಗಡೆಗೆ ಹೋದ್ರೆ ಖಂಡಿತವಾಗ್ಲೂ ಒಂದು ಮುತ್ತಿನ ಕತೆ ಕ್ಲೈಮ್ಯಾಕ್ಸ್ ಇವತ್ತೇ ಆಗುತ್ತೆ. ಹಾಗಂತೀರಾ? ಐ ಶಲ್ ಸಿ. ನೀವ್ ಇದನ್ನ ಟೇಸ್ಟ್ ಮಾಡ್ಬಿಡಿ ಹೇಗಿದೆ ಅಂತ ಹೇಳಿ, ಅಂಡ್ ದೆನ್ ಐ ವಿಲ್ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಶಿವರಾಜ್ ಅರಸ್ ಅವ್ರ ಮೇಲೆ. ಓ ಮೈ ಗಾಡ್. ನೋಡಿ ಅವಲಕ್ಕಿ ಖೀರ್ ರೆಡಿ ಟು ಈಟ್. ಸೊ ಅವಲಕ್ಕಿ ಖೀರ್ ರೆಡಿ ಟು ಈಟ್ ರೀಕ್ಯಾಪ್ ಅಂತ ನೋಡಿದಾಯ್ತು. ಟೈಮ್ ಫಾರ್ ಅಸ್ ಟು ಟೇಸ್ಟ್ ಇಟ್. ಟೇಸ್ಟ್ ಮಾಡೋಣ. ಯಸ್. ಅವಲಕ್ಕಿ ಯಾವತ್ತು ಬೇಡ ಅನ್ಬಾರ್ದಂತೆ. ಯಾಕೆಂದ್ರೆ ಕೃಷ್ಣನ್ ಸ್ಟೋರಿ, ಕೃಷ್ಣ ಸುಧಾಮನ್ ಸ್ಟೋರಿ. ಹೌದು ಅಲ್ವಾ? ಚಿಯರ್ಸ್. ಆಹಾ ಆದ್ರೆ ನಾಲ್ಗೆ ಸುಡ ತುಂಬಾ ಬಿಸಿ. ನೀವ್ ಹೇಳ್ದಂಗ್ ನಾವ್ ಇದನ್ನ ಚಿಲ್ ಮಾಡ್ಬಿಡೋಣ. ತುಂಬಾ ಬಿಸಿ. ಅಲ್ಲ ಸಕ್ಕರೆ ಪರ್ಫೆಕ್ಟ್ ಆಗಿದೆ. ತುಂಬಾ ಜಾಸ್ತಿ ಇಲ್ಲ. ತುಂಬಾ ಜಾಸ್ತಿ ಆಗ್ತದ್ರೆ ತಲೆ ಗಿರ್ರನ್ ಸುತ್ಬಿಡತ್ತೆ. ಸೂಪರ್ ಆಗಿದೆ. ಫಾಸ್ಟ್ ಬ್ರೇಕ್ ಮಾಡೋದಕ್ಕೆ ಪರ್ಫೆಕ್ಟ್ ಥಿಂಗ್ ಅಲ್ವಾ? ಅಲ್ವಾ? ಕರೆಕ್ಟ್. ಎಲ್ಲರೂ ಸುಬ್ಬಮ್ಮ ಬ್ರೇಕ್ ಮಾಡೋದಲ್ಲ, ಆ ತರ ಬ್ರೇಕ್ ಮಾಡಬೇಡಿ. ನಿಮ್ಗೆ ಗೊತ್ತಾ ಹಾಡು? ಇಲ್ಲ. ಆಚೆ ಮನೆಯ ಸುಬ್ಬಮ್ಮನಿಗೆ ಏಕಾದಶಿ ಉಪವಾಸ, ಏನೋ ಸ್ವಲ್ಪ ತಿಂತಾರಂತೆ ಉಪ್ಪಿಟ್ಟು ಅವಲಕ್ಕಿ ಪಾಯಸ, ಸೇರುವರೆ ಉಪ್ಪಿಟ್ಟು, ಚಂಬುವರೆ ಕಾಫಿ. ಸೀಮೆ ಉಪವಾಸ ಅವಾಗ. ಬಟ್ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಅದನ್ನ ನಾವು ಮಾಡ್ತಾ ಮಾಡ್ತಾ ಮಧ್ಯದಲ್ಲಿ ಮಾತಾಡಿದ್ದೆ ಚೆನ್ನಾಗಿತ್ತು. ಮೇ ಬಿ ಅದರ ಎಸೆನ್ಸ್ ಇದಕ್ಕೆ ಆಡ್ ಆಯ್ತು ಅನ್ಸುತ್ತೆ. ರೈಟ್. ಹೌದು. ಫುಲ್ ಆಫ್ ಲವ್ ಅಲ್ವಾ? ಕರೆಕ್ಟ್. ಅದರಲ್ಲೂ ಇಷ್ಟ ಆಯ್ತು. ಇಷ್ಟ. ಥ್ಯಾಂಕ್ ಯು. ಹೇಗೆ ಅನ್ನಿಸ್ತು ಬಂದಿದ್ದು ನಮ್ಮ ಕಿಚನ್ ದರ್ಬಾರ್ಗೆ? ಭಾರಿ ಖುಷಿ ಆಯ್ತು. ಆಕ್ಚುಲಿ ಇದು ನನ್ನ ಫಸ್ಟ್ ಅಡ್ಗೆ ಶೋ.
ನಾನು ಅಡ್ಗೆ ಶೋ ಮಾಡೇ ಇಲ್ಲ ಮುಂಚೆ. ಐ ವಾಸ್ ವೆರಿ ಸ್ಕೆಪ್ಟಿಕಲ್. ನಂಗೆ ಅದು ಯಾಕೋ ಭಯ, ಮನೇಲಿ ಮಾಡ್ತೀನಿ ಏನಾರು ಎಡವಟ್ ಆಗ್ಬಿಟ್ರೆ ಅಂತ ನಂಗೆ ಯಾವಾಗ್ಲೂ ಟೆನ್ಷನ್ ಇರ್ತಿತ್ತು. ಬಟ್ ಐ ಆಮ್ ಗ್ಲಾಡ್ ನಿಮ್ ಜೊತೆ ಮಾಡಿದೆ. ಹೌ ಸ್ವೀಟ್, ಥ್ಯಾಂಕ್ ಯು ಸೋ ಮಚ್. ಸೊ ಇವಾಗ ಭಯ ಹೋಗಿದೆ, ಇನ್ನೊಂದ್ಸಲ ಬಂದು ಮತ್ತೆ ಮಾಡ್ಬೋದು. ಖಂಡಿತ, ಎಸ್, ಸಮಥಿಂಗ್ ಖಾರ ನೆಕ್ಸ್ಟ್. ಸೂಪರ್. ಬಟ್ ನೀವು ಬಂದಿದ್ದು ತುಂಬಾ ಸಂತೋಷ ಆಯ್ತು. ನಮ್ಮ ಸ್ಟಾರ್ ಸುವರ್ಣ ಜೊತೆಗೆ ನಮ್ಮ ಕಿಚನ್ ದರ್ಬಾರ್ ಕಡೆಯಿಂದ ನಿಮ್ಗೆ ಇದೊಂದು token of love. Thank you so much. Thank you so much for coming. So ಸತ್ಯಂ ಶಿವಂ ಸುಂದರಂ ಪ್ರತಿನಿತ್ಯ ನೋಡಿ ಅಂಡ್ ಇಷ್ಟ ಅನ್ನೋ ಪಾತ್ರ ನಡೆಸ್ತಾ ಇದ್ದಾರೆ ನಮ್ಮ ಅಪೂರ್ವ ಅವರು. ಅವ್ರಿಗೆ ಸಪೋರ್ಟ್ ಮಾಡಿ, ಅದೇ ತರ ಲವ್ ಕೊಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ವಿಶ್ ಯು ಆಲ್ ಸಕ್ಸಸ್. Thank you so much. ಎಸ್, ಸಿಗೋಣ ಮತ್ತೆ. ಬಾಯ್ ಬಾಯ್. ಸೊ ಸಖತ್ತಾಗಿರೋ ಅವಲಕ್ಕಿ ಖೀರ್ ಮಾಡೋದನ್ನ ಹೇಳ್ಕೊಟ್ರು ನಮ್ಮ ಇಷ್ಟ ಅವರು. ಸದ್ಯಕ್ಕೆ ಕ್ವಿಕ್ ಆಗಿ ಒಂದು ಬ್ರೇಕ್ ತಗೊಂಡು ನಮ್ಮ ಪಂಟ್ರ ಪಾಕಕ್ಕೆ ಪಂಟ್ರನ್ನ ಕರ್ಕೊಂಡು ವಾಪಸ್ ಬರ್ತೀನಿ. ನೀವೆಲ್ಲ ಹೋಗ್ಬೇಡಿ. ನೀವ್ ನೋಡ್ತಾ ಇದ್ದೀರಾ ಸ್ಟಾರ್ ಸುವರ್ಣದ ಕಿಚನ್ ದರ್ಬಾರ್. ನಾನು ನಿಮ್ಮ ಸುಜಾತ. ಲೆಟ್ಸ್ ಟೇಕ್ ಅ ಕ್ವಿಕ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ನೀವ್ ನೋಡ್ತಾ ಇದ್ದೀರಾ ಸ್ಟಾರ್ ಸುವರ್ಣದ ಕಿಚನ್ ದರ್ಬಾರ್. ನಾನು ನಿಮ್ಮ ಸುಜಾತ. ಟೈಮ್ ಆಗಿದೆ ಪಂಟ್ರ ಪಾಕಕ್ಕೆ ಕಾಲಿಡಕ್ಕೆ. ಎಸ್, ಇವತ್ತು ನಮ್ ಜೊತೆಗಿದ್ದಾರೆ ಪಂಟ್ರು ಶಿಲ್ಪಾ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು? ಸೂಪರ್. ವೆಲ್ಕಮ್ ವೆಲ್ಕಮ್. ನೈಸ್ ಕಾಂಬಿನೇಷನ್. ಥ್ಯಾಂಕ್ ಯು. ಇವತ್ತೇನ್ ಸ್ಪೆಷಲ್ ಮಾಡ್ತಾ ಇದ್ದೀರಾ ನಮ್ಗೋಸ್ಕರ? ಪಾನ್ ವ್ರಾಪ್ ಮಾಡ್ತಾ ಇದ್ದೀನಿ ಇವತ್ತು. ಪಾನ್ ರ್ಯಾಪ್. ಓಕೆ. ಸೊ ಇದು ಸ್ಟಾರ್ಟರ್ ತರನಾ ಅಥವಾ ಎಂಡ್ ಆಫ್ ದ ಫುಡ್ ಪಾನ್ ತಿನ್ನೋ ತರಾನೇ ತಿನ್ಬೇಕಾ? ಹೇಗೆ? ಎಂಡ್ ಆಫ್ ದ ಫುಡ್ ತಿಂದ್ರೆ ಒಳ್ಳೇದು, ಜೀರ್ಣಕ್ಕೆ ಒಳ್ಳೇದು. ಇಲ್ಲ ಅದಕ್ಕೆ ಮುಂಚೆನೆ, ಊಟಕ್ಕೆ ಮುಂಚೆ ತಿಂತೀರಾ ಅಂದ್ರೂ ನಡೆಯುತ್ತೆ, ಹಶ್ವಾಗತ್ತೆ. ವೆರಿ ನೈಸ್. ಸ್ಟಾರ್ಟರ್ ತರಾನು ತಿನ್ಬೋದು, ಕೊನೆಗೆ ಎಂಡ್ ಕೂಡ ಮಾಡ್ಬೋದು. ಬಟ್ ಆಮೇಲೆ ತಿರ್ಗಾ ಹಶ್ವಾಗತ್ತೆ, ತಿರ್ಗಾ ಇನ್ನೇನಾರು ತಿನ್ಬೇಕಾತಲ್ವಾ? ಇಲ್ಲ ಇಲ್ಲ, ಅಂದ್ರೆ ಇದು ಏನ್ ಹೇಳ್ತಾರೆ, ಡೈಜೆಷನ್ ಇಂಪ್ರೂವ್ ಆಗುತ್ತೆ. ವೆರಿ ಡೈಜೆಸ್ಟಿವ್. ಪಾನ್ ರ್ಯಾಪ್. ಸೊ ಇದಕ್ಕೆ ಬೇಕಾಗುವಂತಹ ಪದಾರ್ಥಗಳೇನು, ಸಾಮಗ್ರಿಗಳೇನು, ಬನ್ನಿ ನೋಡೋಣ. ಪಾನ್ ರ್ಯಾಪ್ ಬೇಕಾಗುವ ಸಾಮಗ್ರಿಗಳು: ವಿಳ್ಳೆದೆಲೆ, ಸ್ವೀಟ್ ಕೋವಾ, ತುಪ್ಪ, ಗೋಡಂಬಿ, ದ್ರಾಕ್ಷಿ, ಎಣ್ಣೆ, ಮೈದಾ ಹಿಟ್ಟು, ಸೋಂಪು ಕಾಳಿನ ಪುಡಿ. ಸೊ ಹಾಗಾದ್ರೆ ಪಾನ್ ರ್ಯಾಪ್ ಮಾಡೋದಕ್ಕೆ ಅವ್ರು ರೆಡಿ, ತಿನ್ನಕ್ ನಾನ್ ರೆಡಿ. ಶುರು ಮಾಡೋಣ. ಫಸ್ಟ್ ಕಡಾಯಿ ಕೊಡ್ಲಾ? ಕಡಾಯಿ ಇಡಿ. ಜನರಲಿ ಬಾಣಂತಿಯರಿಗೆ ಒಂದು ಕಾಫಿ ಕುಡಿದ್ರು ಒಂದು ಪಾನ್ ಕೊಡ್ತಾರೆ ತಿನ್ನಕ್ಕೆ, ವಿಳ್ಳೆದೆಲೆ ತಿನ್ನು. ಯಾಕೆಂದ್ರೆ ತಿಂದಿರೋ ಆಹಾರ ಡೈಜೆಸ್ಟ್ ಆದಾಗ ಮಗುಗೆ ಹಾಲು ಕೊಟ್ಟಾಗ ಅದು ಮಗು ಕಕ್ಕೊಂಡ್ಬಿಡೋದಿಲ್ಲ, ಅದಕ್ಕೂ ಡೈಜೆಸ್ಟಿವ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಗುಡ್. ಬಟ್ ದಿಸ್ ಇಸ್ ಆಸ್ ಇಟ್ ಇಸ್ ವೆರಿ ಟೇಸ್ಟಿ. ಟೋಟಲ್ ಮೌತ್ ಫ್ರೆಶ್ನರ್. ಸೊ ಫಸ್ಟ್ ಏನ್ ಬೇಕು ನಿಮ್ಗೆ? ನಾವು ಇದು ಎಣ್ಣೆಗೆ ಮುಂಚೆ ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ತುಪ್ಪದಲ್ಲಿ. ಚಿಕ್ಕದ್ರಲ್ಲಿ ಬೇಕಾ ಅಥವಾ ಇದ್ರಲ್ಲೇ ಮಾಡೋಣ? ಆಮೇಲೆ ಇದಕ್ಕೆ ಎಣ್ಣೆ ಹಾಕಿದ್ರೆ. ಇದು ಅಥೆಂಟಿಕ್ ರೆಸಿಪಿನಾ ಹೇಗೆ? ಓನ್ ಇನೋವೇಷನ್. ಸೊ ತುಪ್ಪ ಬಿಸಿ ಆಗಿದೆ. ಇದಕ್ಕೆ ಗೋಡಂಬಿ ದ್ರಾಕ್ಷಿ ಹಾಕೊಳ್ಳೋಣ. ಸೊ ನಿಮ್ಮ ಓನ್ ಇನೋವೇಷನ್ ಇದು? ಹೌದು. ಸ್ವಲ್ಪ ಗೋಡಂಬಿ ಕ್ರಿಸ್ಪಿ ಆದ್ರೆ ಖೋವಾಗೆ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಓಕೆ, ಇದಾಗಿದೆ. ಖೋವಾಗಿ ಮಿಕ್ಸ್ ಮಾಡೋಣ. ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನಾ ಹೇಳಿದ್ನಲ್ಲ ಸೋಂಪಿನ ಪೌಡರ್, ಅದನ್ನು ಹಾಕೊಳ್ಳೋಣ. ಸೊ ಖೋವಾನು ಸಿಹಿ ಇದೆ, ಇದರಲ್ಲೂ ಶುಗರ್ ಇದೆ. ನಾನು ಎಕ್ಸ್ಟ್ರಾ ಶುಗರ್ ಏನು ಆ್ಯಡ್ ಮಾಡ್ತಿಲ್ಲ. ಇದೀಗ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಿಕ್ಸ್ ಮಾಡೋರಿಗೆ ಅಲ್ಲಿ ಎಣ್ಣೆ ಕಾಯಕ್ಕಿಟ್ಕೊಳ್ಳೋಣ. ಇದಕ್ಕೆ ಹಾಕ್ಬಿಡೋಣ, ಪರವಾಗಿಲ್ವಾ? ಎಷ್ಟು ಬೇಕಾಗತ್ತೆ? ಕರಿಯೋಷ್ಟು. ಸೊ ಇದನ್ನ ರ್ಯಾಪ್ ಮಾಡಿ ಆಮೇಲೆ ಇದನ್ನ ಟೂತ್ಪಿಕ್ ಜೊತೆಗೆ ಫಿಕ್ಸ್ ಮಾಡಿ ಆಮೇಲೆ ಕರಿಯೋದಾ? ಈಗ ಮೈದಾ ಹಿಟ್ಟನ್ನು ಬ್ಯಾಟರ್ ಮಾಡ್ಕೊಳ್ಳೋಣ. ಓಕೆ. ಎಷ್ಟು ಹಾಕ್ತೀರಾ? ಎಲೆಗಳಿಗಾಗುವಷ್ಟು ಒಂದು 3 ಚಮಚ. ನೀರು ಕೊಡಿ. ಹಾಕ್ಲಾ? ಕಲಿಸ್ತೀರಾ? ಸ್ವಲ್ಪ ಸ್ವಲ್ಪ ಹಾಕಿ ನಾ ಹೇಳ್ತೀನಿ. ಸಾಕು. ಈ ಹಂತದಲ್ಲಿ ಕಲ್ಸ್ಕೊಳ್ಳೋವಾಗ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಸ್ವಲ್ಪ ಸ್ವಲ್ಪನೇ ಹಾಕೊಂಡಲ್ವಾ? ಯಾಕೆ ಶಿಲ್ಪ, ಮದ್ವೆ ಆದ್ಮೇಲೆ ನಿಮಗೆ ಕುಕಿಂಗ್ ಇಂಟ್ರೆಸ್ಟ್ ಬಂದಿದ್ದು? ಆಬ್ವಿಯಸ್ಲಿ ನಾನೇ ಮಾಡ್ಬೇಕಲ್ಲ ಎಲ್ಲ. ಹಾಗೆ. ಬಟ್ ಇಟ್ ಲೆಡ್ ಯು ಟು ಬಿಕಮ್ ಅ ಶೆಫ್. ದಟ್ ಇಸ್ ರಿಯಲಿ ನೈಸ್. ಹೌದು.
ಸರಿಯಾ? ಇನ್ನೊಂದು ಸ್ವಲ್ಪ ಬೇಕಾ? ಇಲ್ಲ, ಸಾಕು ಇಷ್ಟು. ಅಲ್ಲಿ ಕರಿಯೋಕ್ಕೆ ಮುಂಚೆ ಎಲೆನ ಸ್ವಲ್ಪ ಸ್ಟವ್ ಮೇಲೆ ಬಿಸಿ ಮಾಡ್ಕೋಬೇಕು. ಹಾಗೆ ಇಲ್ಲ ಇಲ್ಲ, ತವ ಏನು ಬೇಡ, ಜಸ್ಟ್ ಬೆಂಕಿನಲ್ಲಿ. ಯಾಕಂದ್ರೆ ಇದು ರ್ಯಾಪ್ ಮಾಡಿದಾಗ ಇದು ಮುರಿಬಾರ್ದು ಅಂತ ಹೇಳಿ ಸ್ವಲ್ಪ ಸಾಗಿ ಆಗುವಷ್ಟು, ಅದು ಎಲೆ ಸ್ವಲ್ಪ ಸಾಫ್ಟ್ ಆಗೋವರೆಗೆ ಜಸ್ಟ್ ಒಂದು ಸ್ವಲ್ಪ ಬಿಸಿ ತಗಲ್ಬೇಕು. ನಿಮ್ಗೆ ಅದೊಂದು ಸ್ಮೆಲ್ ಬರುತ್ತೆ ವಿಳೆದೆಲೆದು. ಅದು ಇವಾಗ ಇದು ರ್ಯಾಪ್ ಮಾಡ್ಕೊಳ್ಳೋಣ. ಇದ್ರೊಳಗೆ ಸ್ಟಫಿಂಗ್. ವಾವ್, ಇದು ಲಿಟ್ರಲಿ ಪಾನ್ ತರಾನೇ ಆಗೋಯ್ತು. ಹಾ, ಇದು ಹಂಗೇನು ತಿನ್ಬೋದು, ಹಸಿದು ಇವಾಗ ಹೆಂಗಿದೆಯೋ ಹಿಂಗೂ ತಿನ್ಬೋದು. ಹೌದಾ? ಹಾ, ನಾನು ಡೀಪ್ ಫ್ರೈ ಮಾಡ್ತಾ ಇದೀನಿ, ಜಸ್ಟ್ ಫಾರ್ ಎ ಚೇಂಜ್. ಎಣ್ಣೆ ಚೆನ್ನಾಗಿ ಕಾದಿದೆ ಮೇಡಮ್. ಓಕೆ, ಈಗ ಟೂತ್ ಪಿಕ್ ಬೇಕು ಇದನ್ನ ಕವರ್ ಮಾಡಕ್ಕೆ. ಇಲ್ಲೇ ಇದೆ, ಅದು ಬಿಟ್ಕೊಂಡ್ಬಿಡ್ಬಾರ್ದು ಅನ್ನೋ ಕಾರಣಕ್ಕೆ ಟೂತ್ ಪಿಕ್. ಹೌದು, ಸೂಪರ್ ಐಡಿಯಾ ಮಾತ್ರ. ನೆಕ್ಸ್ಟ್ ಆಮೇಲೆ ಹಿಂಗೆ ತಿನ್ಬೋದು ನೀವು. ಅದೇ ನಾನು ಯೋಚನೆ ಮಾಡ್ತಾ ಇದೀವಿ, ಹಿಂಗೇನೋ ಮಾಡ್ಬಿಟ್ರು ಆಮೇಲೆ ಹೆಂಗೆ ಯಾವ ಆಂಗಲಿಂದ ತಿನ್ಬೇಕು ಅಂತ. ಈಗ ಆಗಿದೆ ಆಗಿದೆ. ಟ್ರೈ ಮಾಡ್ತೀರಾ ಒಂದು ಹಾಗೆ? ಹೌದಾ? ಹಾ, ಏನು ಆಗಲ್ಲ ಅಲ್ವಾ? ಏನು ಆಗಲ್ಲ, ಡೈಜೆಷನ್ ಆಗತ್ತೆ. ಹೊಟ್ಟೆ ಹಶ್ವಾಗ ಹೋಗ ಸ್ಟಾರ್ಟರ್ ತರ. ಏನಿವೆ, ನನ್ನ ಜೀವನದಲ್ಲಿ ಇವತ್ತೇ ಫಸ್ಟು ವಿಳ್ಯದೆಲೆ ತೊಟ್ಟಿನ ಸಮೇತ ತಿಂದಿದ್ದು. ಎರಡನೇದು ಕೋವಾ ಜೊತೆಗೆ ಅಮೇಝಿಂಗ್ ಆಗಿತ್ತು. ನನಗೆ ಒಂದು ಗೋಡಂಬಿ ಒಂದು ದ್ರಾಕ್ಷಿ ಎರಡು ಸಿಕ್ತು. ಸೂಪರ್ ಆಗಿದೆ. ಯಾರಿಗೆ ಪಾನ್ ಇಷ್ಟ ಆಗಲ್ವೋ ತಿನ್ನೋದಕ್ಕೆ ರೆಗ್ಯುಲರ್ ಆಗಿ ಈ ತರ ಮಾಡ್ಕೊಂಡು ತಿನ್ಬೋದು. ಸೂಪರ್ ಆಗಿದೆ. ನೌ ಐ ಆಮ್ ವೇಟಿಂಗ್ ಟು ಈಟ್ ದ ಅದರ್ ವರ್ಷನ್ ಆಫ್ ಇಟ್. ಸೊ ಇವಾಗ ಮೈದಾ ಹಿಟ್ಟಲ್ಲಿ ಡಿಪ್ ಮಾಡಿ ಕರಿಯೋಣ. ಏನ್ ಮೇಡಮ್ ಇದು ಇನ್ನೋವೇಷನ್, ಅಮೇಝಿಂಗ್. ಇನ್ಮೇಲಿಂದ ವಿಳ್ಯದೆಲೆ ಸೇಲ್ಸ್ ಜಾಸ್ತಿ ಆಗತ್ತೆ. ನಾನು ಮೊದಲು ಇದನ್ನ ಮಾಡಿದ್ದು ಒಂದ್ಸತಿ ಕೇಸರಿ ಬಾತ್ ಉಳ್ಕೊಂಡಿತ್ತು, ಒಂದಷ್ಟು ವಿಳೆದೆಲೆ ಇತ್ತು. ಸೊ ಏನ್ ಮಾಡಿದೆ, ಕೇಸರಿ ಬಾತ್ನ ತೆಗೆದು ಸ್ಟಫ್ ಮಾಡಿ ಇದು ಶುರು ಮಾಡಿದ್ದ. ಅವ್ರು ಬರೀ ಸಿಹಿ ತಿಂದಂಗೂ ಇರ್ಲಿಲ್ಲ, ಇಲ್ಲ ಬರೀ ವಿಳೆದೆಲೆ ಯಾರು ತಿಂತಾರೆ ಅಡಿಕೆ ಮತ್ತೆ ಸುಣ್ಣ ಜೊತೆ ಅಂತಾನೂ ಇರ್ಲಿಲ್ಲ. ಫುಲ್ ಖಾಲಿ ಆಯ್ತು. ಯೂಶಲಿ ಇದು ಫೆಸ್ಟಿವ್ ಸೀಸನ್ಸ್ ಅಲ್ಲಿ ತುಂಬಾ ವಿಳೆದೆಲೆ ಬರ್ತಾರಲ್ಲ. ಆಗಿದ್ಯಾ? ಹಾ, ಎಂತ ಸೂಪರ್ ಟ್ರಯಾಂಗಲ್ ಬಂದಿದೆ. ಸುಮ್ಮನೆ ಡಾರ್ಕ್ ಬ್ರೌನ್ ಬರುತ್ತೆ ಅಂತ ಏನಿಲ್ಲ ಅಂತ. ಇಲ್ಲ ಇಲ್ಲ, ಸಾಕು, ಅಷ್ಟಾದ್ರೆ ಸಾಕು. ವೆರಿ ನೈಸ್ ಶಿಲ್ಪಾ ಅವರೇ, ದಿಸ್ ಇಸ್ ಸಮಥಿಂಗ್ ಸೋ ಯೂನಿಕ್. ಓಕೆ, ಆಲ್ ಡನ್. ಸರ್ವ್ ಮಾಡ್ಬಿಡ್ತೀರಾ ಹಾಗಾದ್ರೆ? ಎಸ್, ಪಾನ್ ರ್ಯಾಪ್. ಪಾನ್ ರ್ಯಾಪ್ ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ಟೇಸ್ಟ್ ಮಾಡಿ ಹೇಳಿ. ಸ್ವೀಟ್ ಆ್ಯಂಡ್ ಸ್ಪೈಸಿ. ಅದು ನಿಜಾನೇ. ಹಾ, ಸೊ ಸೂಪರ್ ಆಗಿರೋಂತಹ ಪಾನ್ ರ್ಯಾಪ್ ಅಥವಾ ವಿಳ್ಯದೆಲೆ ರ್ಯಾಪ್ ಮಾಡೋದನ್ನ ಹೇಳ್ಕೊಟ್ರು ನಮ್ಮ ಶಿಲ್ಪಾ ಅವರು. ಇದು ಸ್ಟಾರ್ಟರ್ ತರಾನು ತಿನ್ಬೋದು, ಎಂಡಲ್ಲಿ ಊಟ ಆದ್ಮೇಲೆನು ನಾವು ಪಾನ್ ತಿನ್ನೋ ಜಾಗದಲ್ಲಿ ಇದನ್ನ ತಿನ್ಬೋದು. ಡೆಸರ್ಟ್ ತರಾನು ಯೂಸ್ ಮಾಡ್ಬೋದು. ಸಕ್ಕದಾಗಿದೆ. ಇವಾಗ ಇದನ್ನ ಫ್ರೈ ಮಾಡಿದ್ಮೇಲೆ ಹೆಂಗಿರ್ಬೋದು ಅನ್ನೋ ಇಮ್ಯಾಜಿನೇಷನ್ ಅಲ್ಲಿ ನಾನಿದ್ದೀನಿ. ಬಟ್ ಇದನ್ನ ಹೇಗ್ ಮಾಡಿದ್ರು ಕ್ವಿಕ್ ಆಗಿ ನೀವೊಂದು ರೀಕ್ಯಾಪ್ ನೋಡ್ಕೊಂಡು ಬರ್ತೀರಾ? ಪಾನ್ ರ್ಯಾಪ್ ಮಾಡುವ ವಿಧಾನ: ಒಂದು ಬಾಣಲೆಯನ್ನು ಬಿಸಿಗಿಟ್ಟು ತುಪ್ಪ ಹಾಕಿ, ಅದು ಕರಗಿದ ನಂತರ ದ್ರಾಕ್ಷಿ ಗೋಡಂಬಿಯನ್ನು ಹಾಕಿ ಫ್ರೈ ಮಾಡಿ, ತುಪ್ಪದ ಸಮೇತ ಸ್ವೀಟ್ ಕೋವಾಗೆ ಹಾಕಿ, ಅದಕ್ಕೆ ಸೋಂಪು ಕಾಳಿನ ಪುಡಿ ಸೇರಿಸಿ ಇದನ್ನ ಮಿಕ್ಸ್ ಮಾಡಿ. ಈಗ ವಿಳೆದೆಲೆಯನ್ನು ಸ್ವಲ್ಪ ಬಿಸಿ ಮಾಡಿ ಬಾಡಿಸಿ ರ್ಯಾಪ್ ಮಾಡಿ, ಅದರಲ್ಲಿ ಕೋವಾ ಮಿಶ್ರಣವನ್ನು ಇಟ್ಟು ಸೀಲ್ ಮಾಡಿ, ಹಾಗೆ ಸ್ಟಿಕ್ ಮಾಡಿ. ಮೈದಾ ಹಿಟ್ಟಿನ ಮಿಶ್ರಣದಲ್ಲಿ ಇದನ್ನ ಡಿಪ್ ಮಾಡಿ ಕಾದ ಎಣ್ಣೆಯಲ್ಲಿ ಕರೆದರೆ ರುಚಿಯಾದ ಪಾನ್ ರ್ಯಾಪ್ ಸವಿಯಲು ಸಿದ್ಧ. ರೀಕ್ಯಾಪ್ ಅಂತೂ ನೋಡಿದ್ದಾಯ್ತು. ಟೈಮ್ ಫಾರ್ ಅಸ್ ಟು ಟೇಸ್ಟ್ ಇಟ್. ಒಂದ್ ಸ್ವಲ್ಪನೇ ತಿನ್ನೋಣ, ಎಲ್ಲರಿಗೂ ಕೊಡೋಣ. ಏನೋ ಒಂಥರ ಡಿಫ್ರೆಂಟ್ ಆಗಿರೋದ್ರಿಂದ ಟೇಸ್ಟು. ಹಾಫಾ? ಆಹಾ, ಭಯಂಕರ ಬಿಸಿ. ವಿಳೆದೆಲೆ ತಿಂದೆ ಅಂತ ಅನಿಸ್ತಾ ಇದೆಯಾ? ಯಾವ್ದೋ ಸ್ವೀಟ್ ಡಿಶ್ ತಿಂದ್ವಿ ಅಂತ ಅನಿಸ್ತಾ ಇದೆ ಅಲ್ವಾ? ನಂಗೆ ಇನ್ನೊಂದೇನು ಜ್ಞಾಪಕ ಬರ್ತಾ ಇದೆ ಗೊತ್ತಾ? ಯೂಶಲಿ ಯಾವ್ದಾದ್ರು ಚೈನೀಸ್ ರೆಸ್ಟೋರೆಂಟ್ ಹೋದಾಗ ಕೊನೆಯಲ್ಲಿ ಈ ವಾಂಟಾನ್ಸ್ ನ ಕೊಡ್ತಾರೆ. ಅಂದ್ರೆ ಫಾರ್ಚೂನ್ ಕುಕೀಸ್ ಅಂತ ಕೊಡ್ತಾರೆ. ವಾಂಟಾನ್ಸ್ ನ ಕರೆದ್ಬಿಟ್ಟು ಅದ್ರ ಮೇಲೆ ಏನಾದ್ರು ಒಂದು
ಸ್ವೀಟ್ ಸಾಸ್ ತರದ್ ಏನಾರು ಹಾಕ್ಬಿಟ್ಟು ಕೊಡ್ತಾರೆ. ಅದಕ್ಕೆ ಜ್ಞಾಪಕ ಬರ್ತಾರೆ, ಸಕ್ಕತ್ತಾಗಿದೆ, ಟೂ ಗುಡ್. ಹೇ, ದಟ್ಸ್ ಅ ವೆರಿ ನೈಸ್ ಡಿಶ್ ದಟ್ ಯು ಹ್ಯಾವ್ ಟಾಟ್ ಅಸ್. ಥ್ಯಾಂಕ್ ಯು ಶಿಲ್ಪಾ ಅವರೇ. ಇವತ್ತು ವಾಪಸ್ ಮನೆಗೆ ಹೋಗಿ ನಾನು ಇದನ್ನ ಟ್ರೈ ಮಾಡ್ತೀನಿ. ಖಂಡಿತ ಮಾಡಿ ಹೇಳಿ ನನಗೆ. ಖಂಡಿತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಸಿ ಯು ಅಗೇನ್. ಎಸ್ ಶ್ಯೂರ್. ಬಾಯ್. ಇನ್ನ ಬೇರೆ ಬೇರೆ ಟೇಸ್ಟ್ ತಗೊಂಡ್ ಬರ್ತೀನಿ ನೆಕ್ಸ್ಟ್ ಟೈಮ್. ಖಂಡಿತ ಬನ್ನಿ, ಮೋಸ್ಟ್ ವೆಲ್ಕಮ್. ಥ್ಯಾಂಕ್ ಯು. ಬಾಯ್. ತುಂಬಾ ವಿಭಿನ್ನವಾಗಿದೆ ಈ ಟೇಸ್ಟ್. ವಿಭಿನ್ನವಾಗಿರುವಂತ ಒಂದು ಅಡ್ಗೆ ಮಾಡೋದು, ಬಟ್ ನಮಗೆ ಗೊತ್ತಿರೋಂಥ ಪದಾರ್ಥಗಳಲ್ಲಿ ದಟ್ಸ್ ಅನ್ ಆರ್ಟ್. ಆ್ಯಂಡ್ ಅದನ್ನ ಟೇಸ್ಟ್ ಮಾಡೋದು ನನಗೂ ಕೂಡ ಒಂದು ಆರ್ಟ್ ಅಲ್ವಾ? ಸೊ ಸಖತ್ತಾಗಿರೋಂಥ ಅಡುಗೆಗಳನ್ನ ನಾವು ನಮ್ಮ ಕಿಚನ್ ದರ್ಬಾರಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಇರ್ತೀವಿ. ಬಟ್ ಸದ್ಯಕ್ಕೆ ಕ್ವಿಕ್ ಆಗಿ ಒಂದು ಬ್ರೇಕ್ ತಗೊಂಡು ಗಲ್ಲಿ ರುಚಿನಲ್ಲಿ ಏನೇನು ಇವತ್ತು ಸ್ಪೆಷಲು ನೋಡ್ಕೊಂಡು ಬರೋಣ. ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಸುವರ್ಣದ ಕಿಚನ್ ದರ್ಬಾರ್. ಲೆಟ್ಸ್ ಟೇಕ್ ಅ ಕ್ವಿಕ್ ಬ್ರೇಕ್. ಕಾಯಿ ಹೋಳಿಗೆ, ಬೇಳೆ ಹೋಳಿಗೆ, ಸ್ಪೆಷಲ್ ಬೇಳೆ ಹೋಳಿಗೆ, ಖಾರ, ಖರ್ಜೂರ ಹೋಳಿಗೆ, ಕೊಬ್ಬರಿ ಸಕ್ಕರೆ ಹೋಳಿಗೆ, ಕೋವಾ ಹೋಳಿಗೆ, ಕ್ಯಾರೆಟ್ ಹೋಳಿಗೆ, ಶೇಂಗಾ ಹೋಳಿಗೆ, ಕಾಯಿ ಹೋಳಿಗೆ ದಪ್ಪ, ಬೇಳೆ ಹೋಳಿಗೆ ದಪ್ಪ, ಒಣ ಕೊಬ್ಬರಿ ಹೋಳಿಗೆ, ಗುಲ್ಕಂದ್ ಹೋಳಿಗೆ, 15 to 50 ಹೋಳಿಗೆ, ಪೈನಾಪಲ್ ಹೋಳಿಗೆ, ಸಕ್ಕರೆ ತುಪ್ಪ ಹೋಳಿಗೆ, ಬಿಳಿ ಹೋಳಿಗೆ, ಶುಗರ್ ಫ್ರೀ ಹೋಳಿಗೆ, ಬಾದಾಮ್ ಹೋಳಿಗೆ, ಡ್ರೈ ಫ್ರೂಟ್ಸ್ ಹೋಳಿಗೆ, ಅಂಜೂರ ಹೋಳಿಗೆ, ಪೇಣಿ, ಚಿರೋಟಿ, ಹಾಲು, ತುಪ್ಪ. ಏನ್ರಿ ಹೋಳಿಗೆಯಲ್ಲೂ ಇಷ್ಟೊಂದು ಐಟಮ್ ಇರುತ್ತೆ ಅನ್ನೋದು ಸೀರಿಯಸ್ ಆಗಿ ನನಗೆ ಗೊತ್ತಿರಲಿಲ್ಲ. ಸೊ ಏನು ಅನಿಲ್ ಹೋಟೆಲ್ ತೋರಿಸಿದ್ದಾನು, ಇವತ್ತು ಸಡನ್ ಆಗಿ ಹೋಳಿಗೆ ತೋರ್ಸಕ್ ಬಂದಿದ್ದೇನೆ ಅನ್ಕೊಂಡಿದ್ದೀರಾ? ಯೂಶುವಲ್ ಆಗಿ ಇಡ್ಲಿ, ದೋಸೆ, ಪೂರಿ, ಮತ್ತೊಂದು ತಿಂದು ನನಗೂ ಬೇಜಾರಾಗಿತ್ತು. ಲೈಟ್ ಆಗಿ ಸ್ವೀಟ್ ಅನ್ನ ಟ್ರೈ ಮಾಡೋದು ಹೇಗಿರುತ್ತೆ ಅಂತ ಹೇಳಿ ನಾನು ಒಂದು ಜಾಗಕ್ಕೆ ಬಂದೆ. ಹೀಗೆ ಮನೆಗೆ ಹೋಗುವಾಗ ಈ ಒಂದು ಅಂಗಡಿ ಕಾಣಿಸ್ತು. ಆ ಅಂಗಡಿನ ನಾನ್ ಮಾತ್ರ ನೋಡಿ ಅಲ್ಲಿರೋ ಟೇಸ್ಟ್ ಅನ್ನ ನಾನ್ ಮಾತ್ರ ಫೀಲ್ ಮಾಡಿದೆ. ನಿಮ್ಗೂ ತೋರಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಇವತ್ತು ಇಲ್ಲಿಗೆ ನಿಮ್ಮನ್ನ ಕರ್ಕೊಂಡ್ ಬಂದಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಗಲ್ಲಿ ರುಚಿ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ಅನಿಲ್ ಯಾದವ್. ಹೋಟೆಲ್ ಕರ್ಕೊಂಡೋಗಿ ಇಡ್ಲಿ ವಡೆನೆಲ್ಲ ಟೇಸ್ಟ್ ಮಾಡ್ತೀವಿ. ಇವತ್ತೊಂದು ಸ್ವಲ್ಪ ಸ್ಪೆಷಲ್ ಆಗಿರ್ಲಿ ಅಂತ ಹೇಳಿ ಸ್ಪೆಷಲ್ ಥಿಂಗ್ಸ್ ನ ತೋರಿಸ್ಲಿಕ್ಕೆ ಬಂದಿದ್ದೀನಿ. ಸೊ ಓದ್ದೆ ಲೀಸ್ಟ್ ನೋಡಿದ್ರೆ ಅಷ್ಟೊಂದು ಹೋಳಿಗೆ ಇತ್ತು. ಯೂಶಲಿ ನನಗೆ ಗೊತ್ತಿರಲಿಲ್ಲ. ನನಗೆ ಗೊತ್ತಿದ್ದೇನು ಅಂದ್ರೆ ಈ ಕಾಯಿ ಹೋಳಿಗೆ, ಬೇಳೆ ಹೋಳಿಗೆ ಮಾತ್ರ ಗೊತ್ತಿತ್ತು. ಇಲ್ಲೊಂದು ಖರ್ಜೂರ ಹೋಳಿಗೆ ಮಾಡ್ತಾರೋ ಅಂತಾನೂ ಗೊತ್ತಿತ್ತು. ಬಟ್ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಹೋಳಿಗೆ ಸಿಗುತ್ತೆ. ಜೊತೆನಲ್ಲಿ ಈ ಕುರುಕ್ಲು ತಿಂಡಿ ಅಂತಾರಲ್ಲ, ಕುರುಕ್ಲು ಅಂತಿದ್ದಾಗ ಎಷ್ಟು ಜನರು ಬಾಯಲ್ಲಿ ನೀರು ಬರ್ತಾ ಇದೆ ಗೊತ್ತಿಲ್ಲ. ಸೊ ಅಷ್ಟು ಜನರು ಬಾಯಲ್ಲೇ ನೀರು ಬರ್ಸಿ ಆ ಒಂದು ರುಚಿ ಹೇಗಿರುತ್ತೆ ಅಂತ ತೋರಿಸ್ಲಿಕ್ಕೆ ಅಂತಾನೆ ನಾನು ಇವತ್ತು ನಿಮ್ಮನ್ನ ಕರ್ಕೊಂಡ್ ಬಂದಿರುವಂತದ್ದು ಬೆಂಗಳೂರಿನ RR ನಗರ ಹತ್ರ ಇರುವಂತಹ ಬೆಮೆಲ್ ಲೇಔಟ್ ನಲ್ಲಿರುವಂತಹ ಈ ಮನೆ ಹೋಳಿಗೆ ಹೋಟೆಲ್ ಅಲ್ಲ, ಮಳಿಗೆಗೆ. ಸೊ ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಹೋಳಿಗೆ ಮಾಡ್ತಿದ್ದಾರೆ. ಲಿಸ್ಟ್ ಓದ್ದೆ ನಿಮ್ಗೆ ಸುಮಾರು ಹೋಳಿಗೆ ಇದೆ. ನಿಜವಲ್ಲೂ ಗೊತ್ತಿರಲಿಲ್ಲ ಕಂಡ್ರೆ ಇಷ್ಟೆಲ್ಲ ಹೋಳಿಗೆ ಸಿಗುತ್ತೆ ಅಂತೇಳಿ. ಸೊ ಇಷ್ಟು ಹೋಳಿಗೆ ಹೇಗೆಲ್ಲ ತಯಾರು ಮಾಡ್ತಾರೆ, ಇಂಗ್ರೀಡಿಯೆಂಟ್ಸ್ ಎಲ್ಲ ಏನು, ಹೇಗಿರುತ್ತೆ ಟೇಸ್ಟು, ಅಷ್ಟನ್ನು ತೋರಿಸ್ತೀನಿ. ಅದಷ್ಟೇ ಅಲ್ದೇನೆ ಈ ಒಂದು ಮಳಿಗೆನಲ್ಲಿ ನಮಗೆ ಕುರುಕ್ಲು ತಿಂಡಿ ನೋಡ್ತಾ ಇರ್ಬೋದು. ಕುರುಕ್ಲು ಇಷ್ಟಪಡೋರಿಗೆ ಎಲ್ಲದೂ ಸಿಗುತ್ತೆ. ಈ ಚಿಪ್ಸ್ ಆಗಿರ್ಬೋದು, ಏನೋ ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ, ಶಂಕರಪಾಳ್ಯ. ಜೊತೆನಲ್ಲಿ ಇನ್ನೊಂದು ಸ್ಪೆಷಲ್ ಅಂದ್ರೆ ಉಪ್ಪಿನಕಾಯಿ. ಅಂದ್ರೆ ನಮಗೆ ಏನ್ ಗೊತ್ತಿತ್ತು, ಮಾವಿನಕಾಯಿ, ನಿಂಬೆಹಣ್ಣು, ಹುಣಸೆ ಹಣ್ಣು, ಒಂದಿಷ್ಟು ಐಟಮ್. ಬಟ್ ಸೀರಿಯಸ್ ಆಗಿ ಹೇಳ್ತೀನಿ, ಇಷ್ಟೆಲ್ಲ ಐಟಮ್ಸ್ ಅಲ್ಲಿ ಉಪ್ಪಿನಕಾಯಿ ಮಾಡಬಹುದು ಅಥವಾ ಸಿಗುತ್ತೆ ಅನ್ನೋದು ನಿಜವಾಗ್ಲೂ ಕೊಟ್ರಿ ಇವತ್ತೇ ಗೊತ್ತಾಗಿದ್ದು. ಅದೇನೋ ಅಂತಾರೆ ಗೊತ್ತಾ, ಈ ಹಳ್ಳಿ ನೆನಪಾಗ್ತಿದೆ ನನಗೆ. ಏನಕ್ಕೆ ಅಜ್ಜಿ ಮನೆಯಲ್ಲಿರುವಾಗ ಒಂದಿಷ್ಟು ಐಟಮ್ ನಾವೇ ಮಾಡ್ಕೊಡೋದು. ಅಷ್ಟು ಫೀಲ್ ನನಗೆ ಇಲ್ಲಿ ಸಿಗ್ತಾ ಇದೆ. ಒಂದ್ ಕಡೆ ಹೋಳಿಗೆ, ಒಂದ್ ಕಡೆ ಚಕ್ಲಿ, ನಿಪ್ಪಟ್ಟು, ಚಿಪ್ಸು, ಒಂದ್ ಕಡೆ ಉಪ್ಪಿನಕಾಯಿ. ಮತ್ತೆ ಆ ಕಡೆ ಬನ್ನಿ ಒಳಗಡೆ ಹೋಗುವ. ಹಬ್ಬ ತಪ್ಪಿದ್ರು ಹೋಳಿಗೆ ತಪ್ಪಲ್ಲ. ಇದು ಮನೆ ಹೋಳಿಗೆ ಕ್ಯಾಪ್ಷನ್. ಇಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಹೋಳಿಗೆನ ಮಾಡುವಂತಹ ನಮ್ಮ ಹೋಳಿಗೆ ಮನೆಯ ಸದಸ್ಯರಿದ್ದಾರೆ. ಸೊ ಬನ್ನಿ ಅವ್ರನ್ನ ಮಾತಾಡ್ಸೋಣ. ಏನ್ ಮಾಡ್ತಿದ್ರೆ ಇವಾಗ? ಈಗ ಬೇಳೆ ಒಬ್ಬಟ್ಟು ಮಾಡ್ತಿದ್ದೇವೆ. ಬೇಳೆ ಒಬ್ಬಟ್ಟು ಮಾಡ್ತಿದ್ದೀರಾ. ಸೊ ಇದನ್ನ ಹೇಗ್ ಮಾಡೋದು ಅಂತೇಳಿ ಏನಾದ್ರು ಲೈಟ್ ಆಗಿ ನನಗೆ ಹೇಳಕ್ಕಾಗತ್ತಾ? ಯಾಕಂದ್ರೆ ಟ್ರೈ ಮಾಡ್ತೀನಿ. ನನಗಂತೂ ನಿಜವಲ್ಲ ಬರಲ್ಲ. ಟ್ರೈ ಮಾಡ್ತೀನಿ, ನೋಡೋಣ. ನೋಡ್ಬಿಟ್ಟೆ ಕಲಿಬೇಕಷ್ಟೇ. ನೋಡ್ಬಿಟ್ಟೆ ಕಲಿಬೇಕು. ನೋಡಿ, ಗ್ಯಾಪ್ ಅಲ್ಲಿ ಇಂಗ್ರೀಡಿಯೆಂಟ್ ಏನಾದ್ರು ಹೇಳ್ತಾರೆ ಅಂದ್ರೆ ಹೇಳಲಿಲ್ಲ. ಓಕೆ ಸರ್, ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿರೋದು? ಸರ್ ನಾನು 4 ವರ್ಷ. 4 ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ ಸರ್? ಯೂಶುವಲ್ ಆಗಿ ಅಡ್ಗೆ ಅಂದ್ರೆ ಹೆಣ್ಮಕ್ಳು ಮಾಡೋದು ಮಾತ್ರ ಅಂತ ಎಲ್ಲ ಮಾತಾಡ್ತಾರೆ ಹೆಣ್ಮಕ್ಳು. ಬಟ್ ಗಂಡ್ ಮಕ್ಳೇ ಚೆನ್ನಾಗಿ ಮಾಡೋದು ಅಂತೇಳಿ ಎಷ್ಟೋ ಜನ ಗೊತ್ತಿಲ್ಲ. ನಾಳ ಮಹಾರಾಜನು ಕೂಡ ಗಂಡ್ಮಗನೇ. ಅದಕ್ಕೆ ಇನ್ನೊಬ್ರು ನಮ್ಮ ಸ್ನೇಹಿತರು ಸೇರ್ಕೊಂಡಿದ್ದಾರೆ. ಸೊ 4 ವರ್ಷದಿಂದ ಮಾಡ್ತಾ ಇದ್ದೀರಾ. ಸೊ 4 ವರ್ಷದಿಂದ ಹೇಗ್ ನಡೀತಾ ಇದೆ ಸರ್ ಕೆಲಸ? ಚೆನ್ನಾಗಿದೆ ಸರ್. ಓಕೆ, ಖುಷಿ ಇದೆಯಾ? ಗ್ಯಾಪ್ ಅಲ್ಲಿ ಯಾವಾಗಾದ್ರೂ ನೀವು ತಿಂದಿರೋದು ಇದೆಯಾ ಹೋಳಿಗೆನ? ಇಲ್ಲಿ ತಿಂತೀವಿ ಸರ್, ಅವಾಗ ತಿಂತಾನೆ ಇರ್ತೀವಿ. ಇಲ್ಲೇನ್ ಸರ್, ಲೀಸ್ಟ್ ಓದಕ್ಕೆ ಸುಸ್ತಾಗೋಯ್ತು ಸರ್ ನಿಮಗೆ. ಹಿಂಗಾಗಿರ್ಬೇಡ ಮಾಡಕ್ಕೆ ಅಂತ. ಸರ್ ನಮಗೆ ಅಭ್ಯಾಸ ಆಗಿದೆ ಅಲ್ವಾ, ಒಂಥರ ಮಾಡಿ ಅಭ್ಯಾಸ ಇದೆ. ತುಂಬಾ ವೆರೈಟೀಸ್ ಎಲ್ಲ ಇದೆ. ಓಕೆ, ಒಳ್ಳೆ ಟೇಸ್ಟ್ ಇದೆ. ಓಕೆ, ವೆರೈಟೀಸ್ ಅಂದ್ರೆ ಯಾವ್ಯಾವ ತರ ವೆರೈಟೀಸ್ ಎಲ್ಲ ಮಾಡ್ತೀರಾ? ನಾವು ಬಾದಾಮಿ, ಕೋವಾ, ಕ್ಯಾರೆಟ್, ಆಮೇಲೆ ಶೇಂಗಾ, ಪೈನಾಪಲ್, ತುಂಬಾ ವೆರೈಟೀಸ್ ಇದೆ.
ಬೆಂಗಳೂರಿನ RR ನಗರ ಹತ್ರ ಇರುವಂತಹ ಬೆಮೆಲ್ ಲೇಔಟ್ನ ಮನೆ ಹೋಳಿಗೆಯ ಮ್ಯಾನೇಜರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಮನೆ ಹೋಳಿಗೆಗೆ ಎಂಟ್ರಿ ಕೊಡೋಕ್ಕೂ ಮುಂಚೆ ನನಗೆ ಹೋಳಿಗೆ ಅಂತ ಅಂದ್ರೆ ನನ್ನ ಮೈಂಡಲ್ಲಿ ಇದ್ದಿದ್ದು ಒಂದು ಕಾಯಿ ಹೋಳಿಗೆ, ಒಂದು ಬೇಳೆ ಹೋಳಿಗೆ, ಶೇಂಗಾ ಹೋಳಿಗೆ, ಆ ಕಡೆ ಈ ಕಡೆ ಒಂದು ಖರ್ಜೂರದ ಹೋಳಿಗೆ, ಇಷ್ಟೇ ಸರ್ ನನ್ನ ಮೈಂಡಲ್ಲಿ ಇದ್ದಿದ್ದು. ಬಟ್ ಇಲ್ಲಿ ಲೀಸ್ಟ್ ಓದ್ದೆ ಏನ್ ಸರ್ ಅದಷ್ಟೊಂದು ಲೀಸ್ಟು ಜನಿಗೆ ಏನ್ ಬೇಕು, ಏನ್ ಪ್ರೆಸೆಂಟ್ ಮಾಡ್ಬೇಕಂತ ನಾವು ಅಂದ್ಕೊಂಡಿದ್ವಿ. ಆ ಪ್ರೆಸೆಂಟ್ ನಾವು ಇಲ್ಲಿ ಮನೆ ಹೋಳಿಗೆಯಲ್ಲಿ ಕೊಡ್ತಾ ಇದ್ವಿ. ಓಕೆ, ಸುಮಾರು ತರದ 20 ತರದ ಹೋಳಿಗೆ ಇದೆ. ಓಕೆ ಓಕೆ. ಇವಾಗ ಪ್ರೆಸೆಂಟ್ ನೀವು ಬಂದಾಗ ನಾವು ನಿಮ್ಗೆ ಯಾವ ಹೋಳಿಗೆ ನಾವು ಲೀಸ್ಟ್ ಇದೆ. ಕಾಯಿ, ಬೇಳೆ, ಖಜೂರ, ಕ್ಯಾರೆಟ್, ಕೋವಾ, ಗುಲ್ಕನ್ನು, ಬಾದಾಮಿ, ಡ್ರೈ ಫ್ರೂಟ್ಸ್, ಇಂಥವು ಸುಮಾರು 20 ತರದ ಹೋಳಿಗೆಗಳಿದೆ. ಅದರಲ್ಲಿ ನಿಮ್ಗೆ ಯಾವ ಚಾಯ್ಸ್ ಮಾಡ್ತೀರಿ? ನೀವು ಕ್ಯಾರೆಟ್ ಅಂದ ತಕ್ಷಣ ನಾವೇನ್ ಮಾಡ್ತೀವಿ, ಕ್ಯಾರೆಟ್ ಹಾಕಿ ಫಿಲ್ ಮಾಡಿ ಲೈವ್ ನಿಮ್ ಎದುರುಗಡೆನೆ ಮಾಡ್ಕೊಡ್ತೀವಿ. ಅಂದ್ರೆ ಎಲ್ಲ ರೆಡಿ ಇರುತ್ತೆ, ಎಲ್ಲ ರೆಡಿ, ಹೂರ್ಣಗಡೆ ಎಲ್ಲ ರೆಡಿ ಇರ್ತದೆ. ಯಾರು ಯಾವ್ದನ್ನ ಕೇಳ್ತಾರೆ ರೆಡಿ ಕೇಳಿದಾಗ ನಾವು ಅದನ್ನ ರೆಡಿ. ಸೊ ಆಲ್ಮೋಸ್ಟ್ ಆಲ್ ಅಂದ್ರೆ ನೀವು ಡಿಫ್ರೆಂಟ್ ಟೈಪ್ಸ್ ಆಫ್ 20 ಡಿಫ್ರೆಂಟ್ ಟೈಪ್ಸ್ ಆಫ್ ಹೋಳಿಗೆನ ನೀವು ಮಾಡ್ತೀವಿ. ಓಕೆ. ಸೊ ಜಾಕ್ ಫ್ರೂಟ್ ಹೋಳಿಗೆ ಅಂದ್ರೆ ಆ ಸೀಸನ್ ಅಲ್ಲಿ ಆ ಹೋಳಿಗೆ ಮಾಡ್ತೀವಿ. ಓಕೆ, ಸೀಸನ್ ವೈಸ್ ಕೂಡ ಮಾಡ್ತೀವಿ. ಮಾಡ್ತೀವಿ. ಚಿಕ್ಕ ಮಕ್ಕಳಿಗೆ, ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಅಂದ್ರೆ ಈ ಕುರುಕ್ಲು ತಿಂಡಿಗಳು. ಎಲ್ಲಾ ರೀತಿ ಕುರುಕ್ಲು ತಿಂಡಿ ಇದೆ. ಸೊ ಇದೆಲ್ಲ ನಿಮ್ಮಲ್ಲೇ ತಯಾರು ಮಾಡೋದ ಅಥವಾ ಹೊರಗಡೆ ಇಲ್ಲದ? ಇಲ್ಲಿ ಆಕ್ಚುಲಿ ಏನಂದ್ರೆ ಒಂದು 70% ನಮ್ದೇ. ಓಕೆ. ಇಲ್ಲಿ ಕೆಲವು ತಿಂಡಿಗಳೆಲ್ಲ ತುಂಬಾ ಇದೆ, ಕೆಲವೆಲ್ಲ ಇಲ್ಲೇ ಮಾಡಿಸ್ತೀವಿ. ಮಿಕ್ಕಿದ್ದೆಲ್ಲ ಸರ್ನ ಮಾತಾಡ್ಸಾಯ್ತು, ಕುರುಕ್ಲು ತಿಂಡಿ ಬಗ್ಗೆ ತಿಳ್ಕೊಂಡೆ, ಹಾಗೆ ಇವರ ಒಂದು ಮಳಿಗೆ ಬಗ್ಗೆ ತಿಳ್ಕೊಂಡೆ. ಆಲ್ಮೋಸ್ಟ್ 5 ಬ್ರಾಂಚ್ ಇದೆ ಅಂತ ಹೇಳಿದ್ರು. ಈವನ್ ಮಂಗಳೂರಿನಲ್ಲೂ ಕೂಡ ಇವಾಗ ಒಂದು ಬ್ರಾಂಚ್ ಇದೆ ಅಂತೆ. ಕುರುಕ್ಲು ತಿಂಡಿ ಅಂತ ಬಂದಾಗ ನೋಡಿ ಎಷ್ಟೊಂದು ಐಟಮ್ ಕಾಣ್ತಿದೆ. ಹಾಗೆ ನಾನು ನಿಮ್ಗೆ ಹೇಳಿದೆ ಸ್ಪೆಷಲ್ ಥಿಂಗ್ ದೇಸಿ ಸ್ಟೈಲ್ ಅಲ್ಲಿ ಆ ಒಂದು ಏನು ಉಪ್ಪಿನಕಾಯಿ ಆಗಿರ್ಬೋದು, ಅದು ಭರಣಿ ಅಂತ ನಾವೇನ್ ಹೇಳ್ತೀವಿ, ಆ ಭರಣಿನಲ್ಲಿ ಇಟ್ಟಿರೋದು. ಎಸ್, ನಾನ್ ಪೊಸಿಷನ್ ಕುತ್ಕೊಂಡಾಯ್ತು, ಚೇರ್ ಮೇಲೆ ಶಿಸ್ತಾಗಿ ಕುತ್ಕೊಂಡಿದ್ದೀನಿ. ಸರ್ ಹೇಳಿದ್ರು ಚಾಕ್ಲೇಟ್ ತುಂಬಾ ಫೇವರೇಟ್ ಆಗಿ ರನ್ ಆಗ್ತಾ ಇದೆ ಅಂತ ಹೇಳಿ. ಸರ್, ನನಗೆ ಒಂದು ಚಾಕ್ಲೇಟ್ ಹೋಳಿಗೆ. ಬಿಸಿ ಬಿಸಿ ಚಾಕ್ಲೇಟ್ ಹೋಳಿಗೆ, ಮೇಲ್ಗಡೆ ತುಪ್ಪ ಹಾಕಿದ್ದಾರೆ. ಫ್ಲೇವರ್, ಚಾಕ್ಲೇಟ್ ಫ್ಲೇವರ್, ಐ ಥಿಂಕ್ ಮನೆಯಲ್ಲೇ ತಯಾರಿಸಿರುವಂತದ್ದು ಚಾಕ್ಲೇಟ್ ಅನ್ಕೊಂತೀನಿ. ಇದು ಮನೆಯಲ್ಲೇ ತಯಾರಿಸ್ತಾರಲ್ಲ ಆ ಚಾಕ್ಲೇಟ್ ಫ್ಲೇವರ್ ಸಿಗ್ತಾ ಇದೆ ನಮ್ಗೆ. ಯೂಶಲಿ ಹೊರಗಡೆ ಸಿಗುವಂತ ಫ್ಲೇವರ್ ಸಿಗಲ್ಲ. ಜೊತೆಲಿ ತುಪ್ಪ ಹತ್ತಿರೋದಕ್ಕೂ ಜೊತೆಲಿ ಬಿಸಿ ಇದೆ. ಸೊ ಹೋಳಿಗೆ ಮನೆಗೆ ಬಂದು ಅಷ್ಟೆಲ್ಲ ಲೀಸ್ಟ್ ನೋಡಿದೀನಿ, ಅದ್ರಲ್ಲಿ ಚಾಕ್ಲೇಟ್ ಒಂದೇ ತಿಂದು ಅದ್ರ ಒಂದೇ ಟೇಸ್ಟ್ ಹೇಳಿದ್ರೆ ನೀವು ಬೇಜಾರಾಗ್ತಿರಲ್ಲ. ಏನಂತ ಅಂತಾರೆ ಸರ್, ಬಾದಾಮ್ ಹೋಳಿಗೆ. ಎಸ್, ಬಾದಾಮ್ ಹೋಳಿಗೆ ರೆಡಿ ಇದೆ. ಚಾಕ್ಲೇಟ್ ಹೋಳಿಗೆ ಮಾತ್ರ ಅಲ್ಟಿಮೇಟ್ ಕಣ್ರಿ. ಈಗ ನೆಕ್ಸ್ಟ್ ಬಾದಾಮ್ ಹೋಳಿಗೆ, ತುಪ್ಪ ಮಾತ್ರ ನೀವು ಯಾವುದೇ ಹೋಳಿಗೆ ತಗೊಂಡು ತುಪ್ಪ ಮಾತ್ರ ಇವ್ರು ಮರಿಯಲ್ಲ. ಬಿಸಿ ಬಿಸಿಯಾಗಿದೆ, ಮಾತೇ ಬರ್ತಾ ಇಲ್ಲ ನನಗೆ. ಖಾಲಿ ಮಾಡಿ ಆಮೇಲೆ ಮಾತಾಡ್ತೀನಿ. ಆಕ್ಚುಲಿ ಖಾಲಿ ಮಾಡೋದ್ಮೇಲೆ ಮಾತಾಡೋಕೆ ಟೈಮ್ ಇರಲ್ಲ, ಏನಕ್ಕೆ ಇಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಹೋಳಿಗೆ ಇರೋದ್ರಿಂದ ಅದನ್ನ ಹಾಕ್ಸ್ಕೊತಾ ಇರ್ತೀನಿ. ಸೊ ಮಾತಾಡೋ ಬಂದು ನೀವೇನ್ ಮಾಡಿ ಅಂದ್ರೆ RR ನಗರ್ಗೆ ಬಂದ್ರೆ ಮನೆ ಹೋಳಿಗೆಗೆ ಬಂದು ವಿಸಿಟ್ ಕೊಟ್ಟು ಇಲ್ಲಿ ಸಿಗುವಂತ ಅಷ್ಟು ಹೋಳಿಗೆನ ಬ್ಯಾಟಿಂಗ್ ಮಾಡಿ ಅಂತ ಹೇಳ್ತಾ, ಇಲ್ಲಿರುವಂತ ಹೋಳಿಗೆನ ನಾನು ಅಷ್ಟು ಟೇಸ್ಟ್ ಮಾಡಬೇಕು. ನಾನು ಇಲ್ಲಿಂದ ಹೊರಡ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ಇಲ್ಲಿಗೆ ಬಂದಾಗ ವಿಸಿಟ್ ಕೊಡಿ ಅಂತ ಹೇಳ್ತಾ, ನಾಳೆ ಮತ್ತೊಂದು ಗಲ್ಲಿ ಸಿಗುವಂತ ಮತ್ತೊಂದು ರುಚಿನ ಸೇರಿಸ್ತೀನಿ. ಅಲ್ಲಿವರೆಗೂ ಬಾಯ್. ವೆಲ್ಕಮ್ ಬ್ಯಾಕ್. ನೀವ್ ನೋಡ್ತಾ ಇದ್ದೀರಾ ಸ್ಟಾರ್ ಸುವರ್ಣದ ಕಿಚನ್ ದರ್ಬಾರ್. ನಾನು ನಿಮ್ಮ ಸುಜಾತ. ಸೊ ಅದ್ಭುತವಾಗಿರುವಂತಹ ರುಚಿಗಳ ಟೇಸ್ಟ್ ನೋಡಿದ್ದಾಯ್ತು, ಸೂಪರ್ ಆಗಿರುವಂತಹ ರುಚಿಗಳನ್ನ ಕಲ್ತ್ಕೊಂಡಿದ್ದಾಯ್ತು, ಅಂಡ್ ಗಲ್ಲಿ ರುಚಿನಲ್ಲಿ ಎಲ್ಲೇನ್ ಸಿಗುತ್ತೆ ಅಂತ ತಿಳ್ಕೊಂಡಿದ್ದಾಯ್ತು. ವಿತ್ ದಿಸ್ ಒನ್ ನಾನು ಹೊರಡ್ತೀನಿ. ಮುಂದಿನ ಸಂಚಿಕೆನಲ್ಲಿ ಮತ್ತೆ ಭೇಟಿಯಾಗೋಣ. ಇದು ಸ್ಟಾರ್ ಸುವರ್ಣದ ಕಿಚನ್ ದರ್ಬಾರ್. ದಿಸ್ ಇಸ್ ಯೋರ್ ಸುಜಾತ ಸೈನಿಂಗ್ ಔಟ್. ವೆರಿ ಗುಡ್ ಆಫ್ಟರ್ನೂನ್. ಟೇಕ್ ಕೇರ್. ಬಾಯ್.